ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಸುದ್ದಿ ಸಮಯದ ಸಮಸ್ತ ವೀಕ್ಷಕ ಬಾಂಧವರೆಲ್ಲರಿಗೂ 889ನೇ ಬಸವ ಜಯಂತಿ, ಅಕ್ಷಯ ತೃತೀಯ ಹಾಗೂ ಈದ್ ಉಲ್ ಫಿತ್ರ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಂದು ಕಲಬುರಗಿ ಜಿಲ್ಲಾಡಳಿತದ ವತಿಯಿಂದ ಕಲಬುರಗಿ ನಗರದ ಜಗದ್ವೃತ್ತದ ಹತ್ತಿರವಿರುವ ಜಗಜ್ಯೋತಿ ಬಸವೇಶ್ವರರ ಪುತ್ಥಳಿಯ ಆವರಣದಲ್ಲಿ ಜಗಜ್ಯೋತಿ ಬಸವೇಶ್ವರರ ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು. ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾ ಪಂಚಾಯತ್ ಬಸವ ಜಯಂತ್ಯೋತ್ಸವ ಸಮಿತಿ ಕಲಬುರಗಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಜಗಜ್ಯೋತಿ ಬಸವೇಶ್ವರ ಜಯಂತಿ ಆಚರಣೆ 2022 ಕಾರ್ಯಕ್ರಮವು ದಿನಾಂಕ 3ನೇ ಮೇ 2022ರ ಮಂಗಳವಾರದಂದು ಬೆಳಿಗ್ಗೆ 9 ಗಂಟೆಗೆ ಕಲಬುರಗಿ ನಗರದ ಜಗದ್ವೃತ್ತದ ಶ್ರೀ ಜಗಜ್ಯೋತಿ ಬಸವೇಶ್ವರರ ಪುತ್ಥಳಿಯ ಆವರಣದಲ್ಲಿ ಜರುಗಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಸಾರಂಗಮಠ ಶ್ರೀಶೈಲಂ ಹಾಗೂ ಸುಲಫಲ ಮಠ ಶಹಾಬಜಾರ್ ಕಲಬುರಗಿಯ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳು ವಹಿಸಿದ್ದರು. ನೇತೃತ್ವವನ್ನು ಬಸವ ಸೇವಾ ಪ್ರತಿಷ್ಠಾನ ಬೀದರ್ನ ಪೂಜ್ಯ ಅಕ್ಕ ಅನ್ನಪೂರ್ಣ ತಾಯಿಯವರು ವಹಿಸಿದ್ದರು. ಘನ ಉಪಸ್ಥಿತರಾಗಿ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಹಾಗೂ ರಾಜ್ಯಸಭೆ ಸಂಸದರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಆಗಮಿಸಿದ್ದರು. ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮುರುಗೇಶ್ ರುದ್ರಪ್ಪ ನಿರಾಣಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಅಧ್ಯಕ್ಷತೆಯನ್ನು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ನವೀಕರಿಸಬಹುದಾದ ಇಂಧನ ಮೂಲ, ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆಯ ಕೇಂದ್ರ ಸರ್ಕಾರದ ರಾಜ್ಯ ಖಾತೆ ಸಚಿವರು ಹಾಗೂ ಬೀದರ್ ಲೋಕಸಭಾ ಸದಸ್ಯರಾದ ಭಗವಂತ ಖೂಬಾ, ಕರ್ನಾಟಕ ವಿಧಾನಸಭೆಯ ವಿರೋಧ ಪಕ್ಷದ ಮುಖ್ಯ ಸಚೇತಕರು ಹಾಗೂ ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್, ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಾಂಸ್ಕೃತಿಕ ಸಂಘ ಕಲಬುರಗಿ ಅಧ್ಯಕ್ಷರಾದ ಡಾಕ್ಟರ್ ಬಸವರಾಜ್ ಪಾಟೀಲ್ ಸೇಡಂ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕಲಬುರಗಿ ಯಾದಗಿರಿ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಹಾಗೂ ಕಲಬುರಗಿ ಯಾದಗಿರಿ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರು ಹಾಗೂ ಸೇಡಂ ಮತಕ್ಷೇತ್ರದ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಹಾಗೂ ಕಲಬುರಗಿ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಉಮೇಶ್ ಜಾಧವ್ ಆಗಮಿಸಿದ್ದರು. ಅತಿಥಿಗಳಾಗಿ ಚಿತ್ತಾಪುರ ಮತಕ್ಷೇತ್ರದ ಶಾಸಕರಾದ ಪ್ರಿಯಾಂಕ್ ಖರ್ಗೆ, ಅಫ್ಜಲ್ಪುರ ಮತಕ್ಷೇತ್ರದ ಶಾಸಕರಾದ MY ಪಾಟೀಲ, ಕಲಬುರಗಿ ಉತ್ತರ ಮತಕ್ಷೇತ್ರದ ಶಾಸಕಿ ಖನೀಸ್ ಫಾತಿಮಾ, ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೂಡ್, ಆಳಂದ ಮತಕ್ಷೇತ್ರದ ಶಾಸಕರಾದ ಸುಭಾಷ್ ಆರ್ ಗುತ್ತೇದಾರ್, ಚಿಂಚೋಳಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್, ವಿಧಾನ ಪರಿಷತ್ನ ಸದಸ್ಯರಾದ ಸುನಿಲ್ ವಲ್ಯಾಪುರೆ, ಡಾಕ್ಟರ್ BG ಪಾಟೀಲ್, ಶಶಿಲ್ ಜಿ ನಮೋಶಿ, ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಹುಮ್ನಾಬಾದ್, ಡಾಕ್ಟರ್ ಸಾಬಣ್ಣ ತಳವಾರ್, ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ನಿಗಮ ಬೆಂಗಳೂರು ಅಧ್ಯಕ್ಷರಾದ ಶಶಿಕಲಾ ವಿ ಟೇಂಗ್ಳಿ, ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ ಬೆಂಗಳೂರಿನ ಅಧ್ಯಕ್ಷರಾದ ಚಂದ್ರಕಾಂತ್ ಬಿ ಪಾಟೀಲ್, ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ ಕೃಷ್ಣಾ ಮೇಲ್ದಂಡೆ ಯೋಜನೆ ಕಾಡಾ ಭೀಮರಾಯನಗುಡಿ ಕಲಬುರಗಿ ಅಧ್ಯಕ್ಷರಾದ ಶರಣಪ್ಪ ತಳವಾರ್, ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ದಯಾಘನ್ ಧಾರವಾಡ್ಕರ್, ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ ನೀರಾವರಿ ಯೋಜನೆಗಳ ವಲಯ ಕಲಬುರಗಿ ಅಧ್ಯಕ್ಷರಾದ ಹರ್ಷವರ್ಧನ್ ಗುಂಡಪ್ಪ ಗುಗುಳೆ, ತೊಗರಿ ಅಭಿವೃದ್ಧಿ ಮಂಡಳಿ ಕಲಬುರಗಿ ಅಧ್ಯಕ್ಷರಾದ ಲಿಂಗಾರೆಡ್ಡಿ ಬಾಸರೆಡ್ಡಿ ಹಾಗೂ ಬಸವೇಶ್ವರ ಜಯಂತ್ಯೋತ್ಸವ ಸಮಿತಿ ಕಲಬುರಗಿ ಅಧ್ಯಕ್ಷರಾದ ರವಿ ಬಿರಾದಾರ್ ಆಗಮಿಸಿದ್ದರು. ವಿಶೇಷ ಉಪನ್ಯಾಸ ನೀಡಲು ಸರ್ಕಾರಿ ಪದವಿ ಮಹಾವಿದ್ಯಾಲಯದ ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ಕಲ್ಯಾಣರಾವ್ ಪಾಟೀಲ ಆಗಮಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಕಲಬುರಗಿ ವಿಭಾಗದ ಪ್ರಾದೇಶಿಕ ಆಯುಕ್ತರಾದ ಡಾಕ್ಟರ್ NV ಪ್ರಸಾದ್, ಈಶಾನ್ಯ ವಲಯ ಕಲಬುರಗಿಯ ಪೊಲೀಸ್ ಮಹಾನಿರೀಕ್ಷಕರಾದ ಮನೀಶ್ ಖರ್ಬಿಕರ್, ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿ ಕಲಬುರಗಿ ಅಧ್ಯಕ್ಷರಾದ ಯಶವಂತ್ ವಿ ಗುರುಕರ್, ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಕಾರ್ಯದರ್ಶಿಗಳಾದ R ವೆಂಕಟೇಶ್ ಕುಮಾರ್, ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ YS ರವಿಕುಮಾರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀಮತಿ ಇಶಾ ಪಂತ್, ಜೆಸ್ಕಾಂನ ವ್ಯವಸ್ಥಾಪಕ ನಿರ್ದೇಶಕರಾದ ರಾಹುಲ್ ತುಕಾರಾಂ ಪಾಂಡ್ವೆ, ಜಿಲ್ಲಾ ಪಂಚಾಯತ್ ಕಲಬುರಗಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಡಾಕ್ಟರ್ ದಿಲೀಶ್ ಶಶಿ, ಕಲ್ಯಾಣ
ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕಲಬುರಗಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಪಾಟೀಲ್ ಭುವನೇಶ್ ದೇವಿದಾಸ್, ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಲಬುರಗಿ ವಿಭಾಗದ ಅಪರ ಆಯುಕ್ತರಾದ ಗರಿಮಾ ಪವಾರ್, ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತರಾದ ಡಾಕ್ಟರ್ ಶಂಕರಪ್ಪ ವಣಿಕ್ಯಾಳ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ದತ್ತಪ್ಪ ಸಾಗನೂರ ಉಪಸ್ಥಿತರಿದ್ದರು. ಶಿವಕುಮಾರ್ ಹಿರೇಮಠ್ ಹಾಗೂ ಕುಮಾರಿ ಸುಷ್ಮಿತಾ ಕಲಾವೃಂದ ಕಲಬುರಗಿ ಇವರ ವತಿಯಿಂದ ವಚನ ಸಂಗೀತ ಕಾರ್ಯಕ್ರಮ ಜರುಗಿತು. ವಿಶ್ವದಲ್ಲಿ 889ನೇ ಬಸವ ಜಯಂತ್ಯುತ್ಸವ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತಹ ಈ ಒಂದು ಸಮಾರಂಭದಲ್ಲಿ ಇಡೀ ರಾಷ್ಟ್ರದಲ್ಲಿ, ವಿಶ್ವದಲ್ಲಿ ಏನು ಅನ್ನ ಬಸವಣ್ಣವರು, ವಿಶ್ವಗುರು ಅನ್ನ ಬಸವಣ್ಣವರ ಜಯಂತಿ ಉತ್ಸವವನ್ನು ಆಚರಣೆ ಆಗ್ತಾ ಇದೆ. ಅವರು ಹೇಳ್ತಕ್ಕಂಥ ಮಾತುಗಳು, ತತ್ವ ಸಿದ್ಧಾಂತಗಳು ನಾವು ಎಲ್ಲರೂ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕು. ಯಾಕಂದರೆ ಸುಮಾರು 1500 ವಚನಗಳ ಮುಖಾಂತರ ಅವರ ಬಗ್ಗೆ ಹೇಳ್ತಕ್ಕಂಥ ಏನು ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ ಅಂತ ಹಲವಾರು ವಿಷಯಗಳು, ದಯವೇ ಧರ್ಮದ ಮೌಲವಯ್ಯ ಅಂತ ಮತ್ತು ಮೂಢನಂಬಿಕೆ, ಕಂದಾಚಾರ ಹಾಗೂ ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವುದು ಮತ್ತು ಅಸಮಾನತೆ ವಿರುದ್ಧ ಎಲ್ಲ ಒಂದು ಕ್ರಾಂತಿ 12ನೇ ಶತಮಾನದಲ್ಲಿ ಒಂದು ಬಹಳ ಅತಿ ದೊಡ್ಡ ಕ್ರಾಂತಿಯನ್ನು ಮಾಡಿರುವಂಥ ಅಣ್ಣ ಬಸವಣ್ಣ ಅವರ ಒಂದು ತತ್ವ ಸಿದ್ಧಾಂತವನ್ನು ಇವತ್ತು ಇಲ್ಲಿ ಇರ್ತಕ್ಕಂಥ ಎಲ್ಲ ಯುವಕರಲ್ಲಾಗಲಿ ಸಾರ್ವಜನಿಕರ ಎಲ್ಲರೂ ಕೂಡ ಅಳವಡಿಸ್ಕೊಡ್ಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಶುಭವನ್ನು ಹಾರೈಸುತ್ತಾ, ಇವತ್ತು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಏನು 12ನೇ ಶತಮಾನದಲ್ಲಿ 880 ವರ್ಷಗಳ ಹಿಂದೆ ಬಸವಣ್ಣವರ ಜಯಂತಿ ಆಚರಣೆಗೆ ಬಂತು. ಅವರ ಸಂಕಲ್ಪ ಏನಿತ್ತು, ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಧರ್ಮದವರನ್ನು ಆಧಾರದಿಂದ ಪ್ರೀತಿಸ್ತಕ್ಕಂಥದ್ದು, ಎಲ್ಲ ಜಾತಿಯವರು ಎಲ್ಲರೂ ಈ ಸಮಾಜದಲ್ಲಿ ಇರ್ತಕ್ಕಂಥ ಕಟ್ಟ ಕಡೆಯ ಮನುಷ್ಯನ ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸ ಆಗ್ಬೇಕಂತ ಹೇಳಿ ಬಸವಣ್ಣವರು ಕಾಯಕವೇ ಕೈಲಾಸ ಅಂತೇಳಿ ಏನು ಪರಿಕಲ್ಪನೆ ಈ ದೇಶಕ್ಕೆ ಸಂದೇಶ ಕೊಟ್ಟು ಹೋಗಿದ್ರು. ಇವತ್ತು ನಾವು ನೋಡ್ತಾ ಇದ್ದೀವಿ, ರಂಜಾನ್ ಹಬ್ಬ ಕೂಡ ಇವತ್ತಿದೆ. ಬಸವ ಜಯಂತಿ, ರಂಜಾನ್ ಹಬ್ಬ ಎರಡೂ ಒಕ್ಕಟ್ಟಾಗಿ ಇವತ್ತು ಎಲ್ಲರೂ ಭಾಳ ಉತ್ಸಾಹದಿಂದ ಹೆಮ್ಮೆಯಿಂದ ಭಾಳ ಎಲ್ಲ ಧರ್ಮನ ಏನು ಪ್ರೀತಿ ಮಾಡಬೇಕಂತ ಸಂಕಲ್ಪ ಎಲ್ಲರನ್ನ ಇವತ್ತು ನಾವು ಆಚರಣೆ ಮಾಡ್ತಾಯಿದ್ದೀವಿ. ಇಂಥ ಒಂದು ಸಂದೇಶ ಕೊಟ್ಟಿರ್ತಕ್ಕಂಥ ಮಹಾನ್ ನಾಯಕ, ವಿಶ್ವಜ್ಯೋತಿ, ಜಗದ ಜ್ಯೋತಿ ವಿಶ್ವಜ್ಯೋತಿ ಸುಮ್ಮನೆ ಬರುವುದು. ವಿಶ್ವದಲ್ಲಿ ಏನು ಎಲ್ಲ ಧರ್ಮವನ್ನು ಪ್ರೀತಿ ಮಾಡ್ತಕ್ಕಂಥ ಏನು ಸಂದೇಶಗಳಿವೆ, ಆ ಸಂದೇಶ 12ನೇ ಶತಮಾನದಲ್ಲಿ ಅನುಭವ ಮಂಟಪ ರಚನೆ ಮಾಡಿ ಹುಲುಕೊಬ್ಬ ಜನರನ್ನು ಸೇರಿಸಿ ಏನು ಅವರು ಒಂದು ಸಂದೇಶ ಕೊಟ್ಟಿದ್ರು, ಅದೇ ಸಂದೇಶ ಇವತ್ತು ವಿಶ್ವಕ್ಕೆ ಒಂದು ಒಳ್ಳೆಯ ಇದು ಆಗಿ ಪರಿವರ್ತನೆ ಆಗ್ತಾಯಿದೆ. ಆದ ಕಾರಣ ಬಸವ ಜಯಂತಿಯ ಮತ್ತು ರಂಜಾನ್ ಹಬ್ಬದ ಅದೊಂದು ಸುವರ್ಣ ಯುಗ. 12ನೇ ಶತಮಾನಕ್ಕಿಂತಲೂ ಪೂರ್ವದಲ್ಲಿ ತೆಳಗಿನವರು ತೆಳಗ, ಮ್ಯಾಲಿನವರು ಮ್ಯಾಲ. ಬುಲ್ಡೋಜರ್ ಆಗಿ ಬಂದ ಬಸವಣ್ಣ ಸಮಾನತೆಯನ್ನು ತಂದುಕೊಟ್ಟ. ಹರಿದಾಡುವ ರಕ್ತ ಒಂದೇ, ಉಸಿರಾಡುವ ಗಾಳಿ ಒಂದೇ, ತಿರುಗಾಡುವ ಭೂಮಿ ಒಂದೇ, ಉಣುವ ಅನ್ನ ಒಂದೇ, ನಾವೆಲ್ಲರೂ ಒಂದೇ ಅನ್ನುವ ತತ್ವ ಸಿದ್ಧಾಂತವನ್ನು ಕೊಟ್ಟರು ಬಸವಣ್ಣನವರು. ಇಡೀ ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂಥ ವ್ಯಕ್ತಿ. ಇವತ್ತು ನಮ್ಮ ಬಸವ ತತ್ವಗಳು ಹೇಗೆಂದರೆ, ಸೂರ್ಯ ಚಂದ್ರ ಮತ್ತು ಭೂಮಿ ಇರುವವರೆಗೆ ಯಾರು ಬಸವ ತತ್ವ ಪಾಲನೆ ಮಾಡ್ತಾರೆ ಪ್ರತಿಯೊಬ್ಬರಿಗೆ ನ್ಯಾಯ ಕೊಡುವಂಥ ತತ್ವಗಳು. ಪಾರ್ಲಿಮೆಂಟ್ ವಿಸ್ಟ ಏನು ಹೊಸ ಪಾರ್ಲಿಮೆಂಟ್ ಆಗ್ತಾ ಇದೆ, ಅದರ ಅಡಿಗೆಲ್ಲೋ ಸಮಾರಂಭ ದಿವಸ ನಮ್ಮ ಬಸವೇಶ್ವರರ ತತ್ವಗಳು ಮೊಟ್ಟ ಮೊದಲನೇ ಪಾರ್ಲಿಮೆಂಟ್ ಅನುಭವ ಮಂಟಪದ ಅದನ್ನು ನೆನೆಸಿ ಅದನ್ನು ಅಡಿಗಲ್ ಸಮಾರಂಭ ಮಾಡಿದ್ದಾರೆ. ಇವತ್ತು ನಾನು ಎಷ್ಟೇ ಧನ್ಯವಾದ ಹೇಳಿದ್ರು ಕಡಿಮೆ ಇದೆ. ಇವತ್ತು ಮಾಜಿ ಮುಖ್ಯಮಂತ್ರಿ ಹಾಗೂ ನನ್ನ ನಾಯಕರಾದ ಯಡಿಯೂರಪ್ಪ ಅವರು ಬಸವ ಕಲ್ಯಾಣಕ್ಕೆ 500 ಕೋಟಿ ರೂಪಾಯಿ ಕೊಟ್ಟು ಅನುಭವ ಮಂಟಪಕ್ಕೆ ಚಾಲನೆ ಕೊಟ್ಟಿದ್ದಾರೆ. ನಾನು 9 ವರ್ಷ ಆಯಿತು ನಾನು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ MLA MP ಆಗಿ. ಪಾರ್ಲಿಮೆಂಟಲ್ಲಿ ಭಾಳ ಜನರು ಅನುಭವ ಮಂಟಪ ಬಗ್ಗೆ ಬೇಡಿಕೆ ಇಡ್ತಿದ್ರು. ಭಾಳ ಜನರು ಭಾಷಣ ಮಾಡುವಾಗ MLA ಭಾಷಣ ಮಾಡುವಾಗ ಕಾಗದ ತೊಗೊಂಡು ಕಾಪಿ ದೊಡ್ಡ ಮರ್ಕೋತಾ ಇದ್ರು, ಬರೀ ಮಾತಾಡ್ತಾ ಇದ್ರು. ಆದರೆ ಇವತ್ತು ನಾನು ಭಾಳ ಸಂತೋಷ ಹೇಳ್ತೇನೆ, 17ನೇ ಸೆಪ್ಟೆಂಬರ್ 2019 ಇಸ್ವಿ ಕಲಬುರಗಿಗೆ ಬಂದೆ.
500 ಕೋಟಿ ರೂಪಾಯಿ ನಾನು ಅನುಭವ ಮಟ್ಟಕ್ಕೆ ಕೊಡ್ತೀನಂತೇಳಿ ಆದೇಶ ಮಾಡಿ ಈಗಾಗಲೇ 200 ಕೋಟಿ ನಮ್ಮ ಸರ್ಕಾರ ರಿಲೀಸ್ ಮಾಡಿದ್ದಾರೆ ಬಂಧುಗಳೇ. ಅದಲ್ಲದೆ ನಮ್ಮ ಸರ್ಕಾರ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಇವತ್ತು ಒಂದು ನಿಗಮ ಮಾಡಿಕೊಟ್ಟಿದ್ದಾರೆ. ಈ ವೀರಶೈವ ಲಿಂಗಾಯತ ಸಮಾಜದಲ್ಲಿ ಎಲ್ಲ ಸೌಕರ್ಯ ಇಲ್ಲ, ಮಿಡಲ್ ಕ್ಲಾಸ್ ಆ್ಯಂಡ್ ಲೋವರ್ ಮಿಡಲ್ ಕ್ಲಾಸ್ ಭಾಳ ಜನರಿದ್ದಾರೆ. ಪ್ರತಿಯೊಬ್ಬರಿಗೂ ಸಾಮಾಜಿಕ ನ್ಯಾಯ ಕೊಡ್ಬೇಕಂತ ಹೇಳಿ ಇವತ್ತು ಇಡೀ ಜಗತ್ತಿನಲ್ಲಿ ಬರೇ ನಾನು ಪಾರ್ಲಿಮೆಂಟ್ MP ಆಗಿ ಹೋದಾಗ ನಾನು ಮೊದಲು ಎಂಟ್ರಿ ಆಗಿದ್ದು ಮೊದಲು ಪಾರ್ಲಿಮೆಂಟ್ ಎಂಟ್ರಿ ಆಗಿದ್ದು ಮೊದಲು ನಾನು ಬಸವೇಶ್ವರ ಸ್ಟ್ಯಾಚ್ಯೂಗೆ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಪಾರ್ಲಿಮೆಂಟ್ಗೆ ನಮಸ್ಕಾರ ಮಾಡಿ ಹೋಗಿದ್ದೀನಿ. ದೇವರಿಗೆ ಬೇಡ್ಕೊಂಡು ದೇವರೇ ನನಗೆ ಎಂಥ ಶಕ್ತಿ ಕೊಡ್ಬೇಕಂದ್ರೆ ಪ್ರತಿಯೊಬ್ಬರ ಸಮಸ್ಯೆಯನ್ನು ಯಾವುದು ಜಾತಿ ಭೇದ ಬಿಟ್ಟು ಪ್ರತಿಯೊಬ್ಬರ ಸಮಸ್ಯೆಯನ್ನು ಇಲ್ಲಿ ಆಲಿಸ್ಲಿಕ್ಕೆ ನಂಗೆ ಅವಕಾಶ ಮಾಡಿಕೊಡ್ಬೇಕು, ನ್ಯಾಯ ಮಾಡ್ಲಿಕ್ಕೆ ಕೊಡ್ಬೇಕಂತೇಳಿ ದೇವ್ರಿಗೆ ಬೇಡ್ಕೊಂಡು ಎಂಟ್ರಿ ಆಗಿದ್ದೀನಿ ಬಂಧುಗಳೇ. ಇವತ್ತು ಈ ಭಾಗಕ್ಕೆ ನಾವಿಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ. ಇದಕ್ಕೆ ಜಗತ್ ಸರ್ಕಲ್ ಅಂತ, ಜಗತ್ ಸರ್ಕಲ್, ಬಸವೇಶ್ವರ ಸರ್ಕಲ್. ಈ ಸರ್ಕಲಲ್ಲಿ ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಇವತ್ತು ಎಲ್ಲ ಸಮಿತಿಯವರು ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಒಳ್ಳೆ ಕೆಲಸ ಮಾಡ್ತಾ ಇರಬೇಕು. ನಿಮ್ಮ ಸಮಾಜ ಒಂದು ಮಾದರಿ ಸಮಾಜ ಆಗಬೇಕು, ರೋಲ್ ಮಾಡೆಲ್ ಸಮಾಜ ಆಗಬೇಕು. ನಿಮ್ಮನ್ನು ನೋಡಿ ನಾವೆಲ್ಲರೂ ನೀವು ಹೋಗೋ ದಾರಿಯಲ್ಲಿ ನಾವು ಹೋಗುವಂಥ ಕೆಲಸ ಮಾಡಬೇಕು. ಇವತ್ತು ಬಸವಣ್ಣ ಅಂದಿನ ಕಾಲಮಾನದಲ್ಲಿ ಪುರೋಹಿತಶಾಹಿ ಭಾಳ ಬಲಿಷ್ಠವಾಗಿತ್ತು, ಅಂಧಶ್ರದ್ಧೆಗಳಿದ್ದು, ಜಾತಿ ವ್ಯವಸ್ಥೆ ಇತ್ತು, ವರ್ಣ ವ್ಯವಸ್ಥೆ ಇತ್ತು. ಅಂಥ ಪರಿಸ್ಥಿತಿಯಲ್ಲಿ ಬಸವಣ್ಣ ಒಂದು ಹೊಸ ಸಮಾಜಕ್ಕೆ ಕಟ್ಟುವಂಥ ಕೆಲಸಕ್ಕೆ ಅವರು ಕೈ ಹಾಕಿದರು ಮತ್ತು ಯಶಸ್ವಿನೂ ಕೂಡ. ಇವತ್ತೇನು ವರ್ಣಾಶ್ರಮದ ವ್ಯವಸ್ಥೆ ವಿರುದ್ಧ ಬಸವಣ್ಣ ಸಿಡಿದೆದ್ದಿದ್ದ, ಮತ್ತೆ ಅದೇ ವರ್ಣಾಶ್ರಮ ವ್ಯವಸ್ಥೆಯನ್ನು ತರುವಂಥ ತಂತ್ರ ಕುತಂತ್ರ ಈಗ ಮತ್ತೆ ನಡೀತಾ ಇದೆ. ನಾವು ಬಹಳ ಎಚ್ಚರವಾಗಿರಬೇಕು. ಈ ಜಾತಿ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಹೊಡೆದು ಹಾಕಿ ಒಂದು ಹೊಸ ಸಮಾಜವಾದಿ ಸಮಾಜವನ್ನು ಕಟ್ಟಿದಂಥ ಬಸವಣ್ಣ ಇವತ್ತು ನಮ್ಮೆಲ್ಲರಿಗೆ ಭಾಳ ಆದರ್ಶ ಪುರುಷರಾಗ್ತಾರೆ, ಭಾಳ ಶ್ರೇಷ್ಠರಾಗ್ತಾರೆ. ಬಸವಣ್ಣ ಏನು ಕಾರ್ಲ್ ಮಾರ್ಕ್ಸ್ ಹೇಳಿದ್ರು ಆ ಸಿದ್ಧಾಂತವನ್ನು ಅಂದಿನ ಕಾಲದಲ್ಲಿ ಅನುಷ್ಠಾನಗೊಳಿಸಿದಂಥವ್ರು. ಪ್ರೊಡಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್, ಈ ಸಂಪತ್ತನ್ನು ಕ್ರೋಢೀಕರಿಸುವುದು ಮತ್ತು ಅದನ್ನು ಹಂಚುವುದು, ಇದು ಅಂದಿನ ಕಾಲದ ಬಸವಣ್ಣ ಅಂತ ಕ್ರಾಂತಿಕಾರಿ ವಿಚಾರವನ್ನು ಹೇಳಿದ. ಪ್ರೊಡಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್, ಕಾಯಕ ಮತ್ತು ದಾಸೋಹ. ನಾನು 3ನೇ ಕ್ಲಾಸ್ ಇರ್ಬೇಕಾದ್ರೆ ನನಗೆ ದಿನ ನಮ್ಮ ಅಜ್ಜಿ ಒಂದೊಂದು ವಚನ ಹೇಳ್ಕೊಡ್ತಾ ಇದ್ದೆ. ಫಸ್ಟ್ ಹೇಳ್ಕೊಟ್ಟಿದ್ದೆ, ತನ್ನ ಬಂಧಿಸಬೇಡ, ಇತರ ಅಡಿಯಲು ಬೇಡ. 7ನೇ ಕ್ಲಾಸ್ ಬರೋಷ್ಟಲ್ಲಿ ಒಂದು 40 ವಚನ ಗೊತ್ತಿದ್ದೆ. ಮುಂದೆ ನಾನು UPSC ಪ್ರಿಪೇರ್ ಆಗಬೇಕಾದ್ರೆ ಅಂದಾಗ ಕಾನ್ಸ್ಟಿಟ್ಯೂಷನ್ ಓದಬೇಕಾದ್ರೂ ನನಗೆ ವಚನಗಳಲ್ಲಿ ಆಲ್ರೆಡಿ ಒಂದು ಬೇಸ್ ಇದ್ದಿದ್ದರಿಂದ ಏನು ಕಾಂಟ್ರಡಿಕ್ಷನ್ ಅನಿಸ್ಲಿಲ್ಲ. ಮನೇಲಿ ಏನೇನು ಕೊಟ್ಟಿದ್ರು ಅದನ್ನೇ ನಮ್ಮ ಸರ್ಕಾರಕ್ಕೂ ಅದೇ ಬೇಕಂತ ನನಗೆ. ಇವಾಗ ನಾನು ಅಧಿಕಾರದಲ್ಲಿ ಇರಬೇಕಾದ್ರೂ ಬಸವಣ್ಣವ್ರ ಫೋಟೋ ಏನಕ್ಕೆ ಹಾಕಬೇಕು ಅಂತ ಹೇಳಿದ್ದಾರೆ ಅಂದರೆ, ಬಸವಣ್ಣವ್ರು ಹೇಳಿದ್ದಾರೆ, ನಿಮ್ಮ ಮುಂದೆ ಬಂದವ್ರನ್ನ ಇವನು ಯಾರ ಕಡೆಯೇನು, ಅವ್ರ ಕಡೆಯೇನ, ಇವ್ರ ಕಡೆಯೇನ ಅಂತ ಅನ್ಕೋಬೇಡ, ಇವ್ನು ನಮ್ಮ ಕಡೆಯೇನು. ಅವ್ನು ಬಡವ ಆಗಿದ್ದು, ಬಟ್ಟೆ ಅತ್ಯಂತ ಕೊಳಕಾಗಿರೋ ಬಟ್ಟೆ ಆಗಿದ್ರು, ಏನು ಮಾತಾಡೋಕ್ಕೆ ಬರದೇ ಇದ್ರು, ನೀನೇ ಅರ್ಜಿ ಬರೆಸ್ಕೊಂಡು ಅವ್ನ ಸಮಸ್ಯೆ ಸಾಲ್ವ್ ಮಾಡುವಂಥ ಸರ್ಕಾರ ಹೇಳಿದೆ. ನಮ್ಮ ನಾಡು ಕರ್ನಾಟಕ ನಾಡು ತುಂಬ ಬ್ಲೆಸ್ಸಡ್ ಲ್ಯಾಂಡ್. ಯಾಕೆ ಅಂತ ನಾನು ಹೇಳ್ತೀನಿ. ನೀವೆಲ್ಲೇ ನೋಡಿ IT ಸೆಕ್ಟರ್ ಆಗಿರಲಿ, ಇಂಡಸ್ಟ್ರೀಸ್ ಆಗಲಿ, ನಮ್ಮೆಲ್ಲರೂ ಭೂಮಾಗಿ ಬೇರೆ ಸ್ಟೇಟ್ಸಲ್ಲಿಲ್ಲ. ಯಾಕೆ ನಮಗೆ ಒಂದು 10 years ಬ್ಯಾಕ್ SV ರಂಗನಾಥ್ ಸಾಹೇಬರು ಒಂದು PPT ಪ್ರೆಸೆಂಟ್ ಮಾಡಿದ್ರು, ಒಂದು CEO ಸೈಲೆಂಟ್, ವೈ ಕರ್ನಾಟಕ ಇಸ್ ದ ಬೆಸ್ಟ್ ಸ್ಟೇಟ್ ಫಾರ್ ಇನ್ವೆಸ್ಟ್ಮೆಂಟ್ ಅಂತ. ನನಗೆ ಅನಿಸಿರೋ ಪ್ರಕಾರ ಯಾಕೆ ಅಂದರೆ ಇದು ಬಸವ, ಬುದ್ಧ, ಪುರಂದರದಾಸರು, ಕನಕದಾಸರು ಅವ್ರು ಕೊಟ್ಟಿರೋ ಮಾರ್ಗದಲ್ಲಿ ನಾವು ನಡೀತಾ ಇರೋದ್ರಿಂದ ನಮ್ಮಲ್ಲಿ ಪೀಸ್ ಆ್ಯಂಡ್ ಲಾ ಆ್ಯಂಡ್ ಆರ್ಡರ್. ಒಂದು ಕಾಲದಲ್ಲಿ ಕರ್ನಾಟಕ ಎಲ್ಲ ದೇಶದಿಂದ ಎಲ್ಲ ಕಡೆ ಬರ್ತಿದ್ರು ಕರ್ನಾಟಕದಲ್ಲಿ ಓದೋಕ್ಕೆ, ಇಂಜಿನಿಯರಿಂಗ್ ಓದೋಕ್ಕೆ, ಮೆಡಿಕಲ್ ಓದೋಕ್ಕೆ. ಅದು ನಮ್ಮ ಬಸವಣ್ಣ, ನಮ್ಮ ಶರಣರು, ನಮ್ಮ ಪುರಂದಾಸರು, ನಮ್ಮ ಬುದ್ಧ ಅವರು ಹಾಕ್ಕೊಟ್ಟಿರುವ ಮಾರ್ಗದಲ್ಲಿ ನಾವು ನಡೆಯೋಕ್ಕೆ ಇದೆಲ್ಲ ಸಾಧ್ಯ ಆಗಿದೆ. ನನ್ನ ರಿಕ್ವೆಸ್ಟ್ ನಿಮ್ಮಲ್ಲಿ ಏನಿದೆ ಅಂದರೆ, ನಿಮ್ಮ ಮಕ್ಕಳಿಗೆ ವಚನಗಳು ಹೇಳ್ಕೊಡಿ, ಮುಂದೆ ಅವರಿಗೆ ಥ್ಯಾಂಕ್ ಯು. ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ, ಬಟ್ಟೆಗೆಟ್ಟವರಿಗೊಂದು ದೊಂದಿ ದಿಕ್ಕಾಗಿ 8 ಶತಮಾನಗಳ ಹಿಂದೆ. ಅಗ್ನಿ ಖಡ್ಗವನಾಂತವು ಅಧ್ಯಾತ್ಮ ಕ್ರಾಂತಿ ವೀರ, ದೇವದೈಯೊಂದ ಹೇ ಧೀರ ಅವತಾರ, ಶ್ರೀ ಬಸವೇಶ್ವರ, ಶ್ರೀ ಬಸವೇಶ್ವರ ಅಂತ. ಯಾರು ಬಸವಣ್ಣ ಅಂತ ಕೇಳಿದರೆ ಭಾಳ ಚೆಂದಾಗಿ ಹೇಳ್ತಾರೆ. ನಮ್ಮ ಜಿಲ್ಲಾಧಿಕಾರಿಗಳು ಮಾತನಾಡೋ ಹೇಳಿದ್ರು, ಇವ ಯಾರು ಅನ್ನಬಾರ್ದು. ನಮ್ಮ ದೇಶಕ್ಕೊಂದು ದೊಡ್ಡ ರೋಗ ಅಂಟುಕೊಂಡಿದೆ. ಬುದ್ಧನ ಹೆಸರು ಕೇಳಿದ ಕೂಡಲೇ ಇವ ಯಾರ ಪೈಕಿ ಅಂತೀವಿ. ಅಂಬೇಡ್ಕರ್ ಹೆಸರು ಕೇಳಿದ ಕೂಡಲೇ ಇವ್ರು ಯಾರ ಪೈಕಿ.
ಬಸವಣ್ಣರ ಹೆಸರು ಕೇಳಿದ ಕೂಡಲೇ ಇವ್ರು ಯಾರ ಪೈಕಿ ಅನ್ನೋದನ್ನು ಬಹಳ ಚಂದ ಕುವೆಂಪು ಹೇಳ್ತಾರೆ. ಆಕಾಶ ದೀಪಗಳಾಗಿರ್ತಕ್ಕಂಥ ಸೂರ್ಯ ಚಂದ್ರರು ಯಾರ ಪೈಕಿ ಅದಾರ ಹೇಳ್ರಿ, ಅವ್ರ ಪೈಕಿನೇ ಇವರು ಅಂತ ಹೇಳ್ತಾರೆ. ಆಕಾಶ ದೀಪ ಸೂರ್ಯ ಚಂದ್ರ ಅದಾರಲ್ಲ, ಅದೇ ರೀತಿಯಾಗಿ ಅವರು ಒಂದು ದೇಶದವರಲ್ಲ, ಒಂದು ರಾಜ್ಯದವರಲ್ಲ, ಒಂದು ಜನಾಂಗಕ್ಕೆ ಸಂಬಂಧಪಟ್ಟವರಲ್ಲ, ಇಡೀ ವಿಶ್ವಕ್ಕೆ ಸಂಬಂಧಪಟ್ಟವರು ಸೂರ್ಯಚಂದ್ರರು ಹೇಗೋ ಅದೇ ರೀತಿಯಾಗಿ ಬಸವಣ್ಣನವರು ಅದಕ್ಕಾಗಿಯೇ ವಿಶ್ವಗುರು, ವಿಶ್ವಕ್ಕೆ ಸಂಬಂಧಪಟ್ಟವರು. ಇವನಾರವ ಎನ್ನದೆ ಎಲ್ಲರನ್ನು ನನ್ನವರೆಂದು ಹಿಂಬಿಟ್ಟುಕೊಂಡಿರ್ತಕ್ಕಂಥ ಮಹಾಚೇತನ. ಒಂದು ವೇಳೆ ಈ ದೇಶದ ಪ್ರತಿನಿಧಿತ್ವ ನಾವು ಒಂದು ವೇಳೆ ಬಸವಣ್ಣ ಪ್ರತಿನಿಧಿಸಿದ್ದೇ ಆದರೆ ಈ ಜಗತ್ತಿನಲ್ಲಿ ಎಲ್ಲ ಕೋಮು ಭಾವನೆಗಳು ದೂರವಾಗ್ತವೆ, ಯುದ್ಧಗಳು ನಿಂತು ಹೋಗ್ತವೆ. ನಾವು ನೆನಪಿಡಬೇಕು, ಬಸವಣ್ಣ ಒಂದು ವೇಳೆ ಈ ಜಗತ್ತಿನ ಪ್ರತಿನಿಧಿ ಆಗಬೇಕು ಅಂತ ತಿಳ್ಕೊಂಡು ಭಾರತ ಗುರುತಿಸ್ಕೊಳ್ಬೇಕಾದದ್ದು ಯಾರಿಂದ ಅಂತ ಕೇಳಿದ್ರೆ ಬಸವಣ್ಣನವರಿಂದ. ಜಾತಿ ಇಲ್ಲ, ವರ್ಣ ಇಲ್ಲ, ವರ್ಗ ಇಲ್ಲ, ಲಿಂಗ ಇಲ್ಲ, ಯಾವುದೇ ಭೇದವಿಲ್ಲದೆ ಇರತಕ್ಕಂಥ ಸಮಾಜವನ್ನು ಕಟ್ಟಿದವರು ಈ ಜಗತ್ತಿನಲ್ಲಿ ನಾವು ನೋಡ್ತಾ ಇದ್ದೇವೆ. APJ ಅಬ್ದುಲ್ ಕಲಾಂ ಅವರು ಒಂದು ಮಾತನ್ನು ಹೇಳ್ತಾರೆ, ಒಂದು ದೇಶದ ಸಂಪತ್ತೆಂದರೆ ಅಲ್ಲಿಯ ಖನಿಜಗಳಲ್ಲ, ಅಲ್ಲಿಯ ಗುಡ್ಡ ಬೆಟ್ಟಗಳಲ್ಲ, ಅಲ್ಲಿಯ ನದಿಗಳಲ್ಲ. ಒಂದು ದೇಶದ ನಿಜವಾದ ಸಂಪತ್ತೆಂದರೆ ಅಲ್ಲಿಯ ಚಿಂತನಶೀಲ ಜನಾಂಗ ಅಂತ ಹೇಳ್ತಾರೆ. ಅಂತಹ ಚಿಂತನಶೀಲ ಜನಾಂಗ ನಿರ್ಮಾಣ ಮಾಡಿದವರು, ಅನುಭವ ಮಂಟಪದ ಮೂಲಕ ಚಿಂತನಶೀಲ ಜನಾಂಗ ಕಲ್ಪನೆ ಅಲ್ಲ, ಅದು ಜನಾಂಗ ನಿರ್ಮಾಣ ಮಾಡಿದವರು ಗುರು ಬಸವಣ್ಣನವರು ಅಂತಕ್ಕಂಥದ್ದನ್ನು ನೆನಪಿಡಬೇಕು. ಅದಕ್ಕಾಗಿ ಅಲ್ಲಿ ಕಲ್ಪನೆ ಇಲ್ಲ. 12ನೇ ಶತಮಾನದ ಎಂಥ ಕ್ರಾಂತಿ ಅಂತ ಕೇಳಿದರೆ ಅಫ್ಘಾನಿಸ್ತಾನದಿಂದ ಬರ್ತಾನೆ ಮರಳು ಶಂಕರ ದೇವ ಅಂತ ಮುಸ್ಲಿಂ ಬಾಂಧವ. ಉಡತಡಿಯನ್ನು ಬಿಟ್ಟು 600 ಕಿಲೋಮೀಟರ್ ಬಸವಣ್ಣನವರ ಕೀರ್ತಿ ವಾರ್ತೆಯನ್ನು ಕೇಳಿ ಅಕ್ಕ ಮಹಾದೇವಿ ಬರ್ತಾ ಇದ್ದಾಳೆ. ಸೊನ್ನಲಿಗೆಯನ್ನು ಬಿಟ್ಟು ಸಿದ್ದರಾಮ ಬರ್ತಾ ಇದ್ದಾನೆ. ಯಾವ ದೇವರಿಪ್ಪರಿಗೆಯನ್ನು ಬಿಟ್ಟು ಮಡಿವಾಳ ಮಾಚಿದೇವ ಬರ್ತಾ ಇದ್ದಾನೆ. ಬಳ್ಳೆಗಾವಿಯಿಂದ ಅಲ್ಲಮಪ್ರಭು ಬರ್ತಾ ಇದ್ದಾನೆ. ಕಾಶ್ಮೀರದಿಂದ ಮಾಂಡವಪುರದ ಮಹಾದೇವ ಭೂಪಾಲ ಬರ್ತಾ ಇದ್ದಾನೆ. ಎಷ್ಟು ವಿಚಿತ್ರ! 12ನೇ ಶತಮಾನದಲ್ಲಿ ಬಸವಣ್ಣನ ಕೀರ್ತಿ ವಾರ್ತೆಗಳನ್ನು ಕೇಳಿ ಇಡೀ ವಿಶ್ವದ ಜನಾಂಗವನ್ನೇ ಯಾವ ಲೋಚುಂಬಕ್ಕೆ ಹ್ಯಾಂಗ ಜಗ್ತಾ ಇದೆ. ಸರ್ವ ಶರಣರನ್ನು ಜಗ್ಗಿದ ಏಕೈಕ ಕೇಂದ್ರ ಅಂದ್ರೆ ಅದು ಕಲ್ಯಾಣ ಬಸವಣ್ಣನವರಿಗಿಂತ ಪೂರ್ವದಲ್ಲಿ ಬರುವುದಕ್ಕಿಂತ ಹೊಲ ಹೆಂಗಿರ್ತಂತ ಕೇಳಿದರೆ ಫಲವತ್ತವಾಗಿ ಬೆಳಿಬೇಕಾದ್ರೆ ಒತ್ತಾಟಿ ನೀರು ಹತ್ತಿರನು ಹೊಲ ಬೆಳೆಯಲ್ಲ, ಇನ್ನೊಂದು ಕಡೆಗೆ ನೀರು ಇದ್ದಿದ್ದಿಲ್ಲ ಅಂದ್ರೂ ಹೊಲ ಬೆಳೆಯಲ್ಲ. ಹೊಲ ಚಂದ ಆಗಬೇಕು, ಹೊಲ ಸೀದಾ ಆಗಬೇಕಾದ್ರೆ ಅದಕ್ಕೆ ಬುಲ್ಡೋಜರ್ ಬೇಕು. ಹಾಗೆ ಬಸವಣ್ಣನವರಿಗಿಂತ ಪೂರ್ವದಲ್ಲಿ ಮ್ಯಾಲಿನವ್ರ ಮೇಲೆ ಇದ್ರು, ತೆಳಗಿನವ್ರು ತೆಳಗೇ ಇದ್ರು. ಬಸವಣ್ಣನವರು 12ನೇ ಶತಮಾನದಲ್ಲಿ ಬುಲ್ಡೋಜರ್ ಆಗಿ ಬಂದರು. ಹರಿದಾಡುವ ರಕ್ತ ಒಂದೇ, ಉಸಿರಾಡುವ ಗಾಳಿ ಒಂದೇ, ತೊಡುವ ಪಟ್ಟಿ ಒಂದೇ, ತಿರುಗಾಡುವ ಭೂಮಿ ಒಂದೇ, ನಾವೆಲ್ಲರೂ ಒಂದೇ, ನಮಗೊಬ್ಬನೇ ತಂದೆ ಅನ್ನುವ ತತ್ವ ಕೊಟ್ಟವರು ಬಸವಣ್ಣನವರು. ಇಡೀ ವಿಶ್ವಕ್ಕೆ ಕೊಟ್ಟಿರ್ತಕ್ಕಂಥ ಕಾಯಕ ದಾಸೋಹ ಯಾವ ದಾರ್ಶನಿಕರು ಕೊಡಲಿಲ್ಲ. ಇಡೀ ವಿಶ್ವಕ್ಕೆ ಕಾಯಕ ದಾಸೋಹ ಕೊಟ್ಟವರು ಬಸವಣ್ಣನವರು. ಆದರೆ ಇವತ್ತು ಇಷ್ಟು ಪ್ರಚಾರ ಮಾಧ್ಯಮಗಳಿದ್ದು, ಇಟ್ಟು ಮೊಬೈಲ್ಗಳಿದ್ದು, ಇವತ್ತು ಬಸವ ತತ್ವ ಕುಗ್ಗಕತ್ತಿದೆ. ಯಾಕೆ ಕುಗ್ಗುತ್ತಾ ಇದೆ ಅಂತ ಕೇಳಿದರೆ ಅದು ನಮ್ಮನಿಂದ ಮತ್ತೊಬ್ಬರನ್ನಿಲ್ಲ, ನಮ್ಮಂಥವ್ರನಿಂದೇ ಕುಗ್ಗುತ್ತಾ ಇದೆ. ನಾವು ಲಿಂಗಾಯತರಿ ಹ್ಯಾಂಗಂತ ಕೇಳಿದರೆ ಯದ್ರ ವೀರಭದ್ರ ಅನ್ಕೊಂಡ್ರೆ ಕುಂಭಕರ್ಣ. ಬಸವ ಜಯಂತಿ ಬರ್ತಂದ್ರೆ ಎಲ್ಲಿದ ಅವತಾರ ಬರ್ತದೆ, ನಮಗೆ ಒಳ್ಳೆ ಅವತಾರ ಬರ್ತದೆ. ಎಲ್ಲರೂ ತಯಾರಾಗ್ತಾರೆ, ಪಟ್ಟಿ ಮಾಡ್ತಾರೆ, ಟೋಲ್ ಹಾಕೋತಾರೆ, ಬೇಟ್ ಬರುತ್ತೆ. ಇದೊಂದು ಜಾತ್ರೆ ಅಂತ ತಿಳ್ಕೊಂಡ್ರಿ ನೀವು. ಇದು ಜಾತ್ರೆ ಆಗಬಾರದು. ಬಸವ ತತ್ವ ಜಾತ್ರೆ ಆಗಬಾರದು. ಇದು ಸಮಾಜದಲ್ಲಿ ಒಂದು ಯಾತ್ರೆ ಆಗಬೇಕು. ಬಸವ ಜಯಂತಿ ಉತ್ಸವ ಸಮಿತಿ 2022ರ ವತಿಯಿಂದ ಇಂದು ಕಲಬುರಗಿ ನಗರದ ಜಗದ್ವೃತ್ತದ ಹತ್ತಿರವಿರುವ ಜಗಜ್ಯೋತಿ ಬಸವೇಶ್ವರರ ಪುತ್ಥಳಿಗೆ ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಚನೆ ಮಾಡಲಾಯಿತು.
ಲಂಡನ್ನಿನ ಲ್ಯಾಂಬೆತ್ನಲ್ಲಿರುವ ಲ್ಯಾಂಬೆತ್ ಬಸವೇಶ್ವರ ಫೌಂಡೇಶನ್ ವತಿಯಿಂದ ಅಧ್ಯಕ್ಷರಾದ ಡಾಕ್ಟರ್ ನೀರಜ್ ಪಾಟೀಲ್ ರವರ ನೇತೃತ್ವದಲ್ಲಿ ಇಂದು ವಿಶ್ವಗುರು ಬಸವಣ್ಣನವರ ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು. ಈ ಮೂಲಕ ಕೇವಲ ಕರ್ನಾಟಕ ಮತ್ತು ಭಾರತವಲ್ಲದೆ ವಿಶ್ವ ಮಟ್ಟದಲ್ಲಿ ಜಗಜ್ಯೋತಿ ಬಸವೇಶ್ವರರ ಜಯಂತಿಯನ್ನ ಆಚರಿಸಿದಂತಾಗಿದೆ. ಶ್ರೀ ಜಗಜ್ಯೋತಿ ಬಸವೇಶ್ವರರು ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರು ಇಬ್ಬರೂ ಕೂಡ ಸಮಾನತೆಯ ಹರಿಕಾರರು. ಇಬ್ಬರ ಕಾಲಾವಧಿಗಳು ಬೇರೆ ಬೇರೆ ಇದ್ದರೂ ಅವರ ಧ್ಯೇಯ ಮತ್ತು ಆಶಯಗಳು ಒಂದೇ ಆಗಿದ್ದವು. ಈ ಇಬ್ಬರು ಚೇತನಗಳು ಭಾರತಕ್ಕೆ ಮಾತ್ರ ಸೇರದೆ ವಿಶ್ವ ಪಥದಲ್ಲಿ ಸಾಗಿದವರು. ಅಂತಹ ಮಹಾನ್ ಹರಿಕಾರರ ಸ್ಮೃತಿಯಲ್ಲಿ ಲಂಡನ್ನಿನ ಲ್ಯಾಂಬೆತ್ ಫೌಂಡೇಶನ್ ಪ್ರತಿ ವರ್ಷ ಜಗಜ್ಯೋತಿ ಬಸವೇಶ್ವರರು ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಜಂಟಿಯಾಗಿ ಆಚರಿಸುತ್ತಾ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಜಗಜ್ಯೋತಿ ಬಸವೇಶ್ವರರ ತತ್ವ ಆದರ್ಶಗಳನ್ನು ಜಗತ್ತಿಗೆ ಸಾರುತ್ತಿರುವುದು ಅತ್ಯಂತ ಶ್ಲಾಘನೀಯವಾದ ವಿಚಾರ. ಲ್ಯಾಂಬೆತ್ ಫೌಂಡೇಶನ್ ಸಂಸ್ಥೆಯು 2015ರಲ್ಲಿ ಜಗಜ್ಯೋತಿ ಬಸವೇಶ್ವರರ ಪ್ರತಿಮೆಯನ್ನು ಲಂಡನ್ನಿನ ಬ್ರಿಟಿಷ್ ಸಂಸತ್ತಿನ ಬಳಿ ಸ್ಥಾಪಿಸುವುದರ ಮೂಲಕ ಬಸವತತ್ವ ಪರಿಪಾಲನೆ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮನೆಯನ್ನು ಅನಾವರಣಗೊಳಿಸುವ ಮೂಲಕ ಅಂಬೇಡ್ಕರ್ ಅವರ ತತ್ವ ಆದರ್ಶಗಳನ್ನು ಎತ್ತಿ ಹಿಡಿದಿದೆ. ಜಗಜ್ಯೋತಿ ಬಸವೇಶ್ವರರು ಹಾಗೂ ಡಾಕ್ಟರ್ ಅಂಬೇಡ್ಕರ್ ಅವರ ತತ್ವಾದರ್ಶಗಳನ್ನು ಕ್ರೋಢೀಕರಿಸಿ ಜಗತ್ತಿಗೆ ಸಮಾನತೆಯ ಸಂದೇಶ ನೀಡುತ್ತಿರುವ ಲ್ಯಾಂಬೆತ್ ಬಸವೇಶ್ವರ ಫೌಂಡೇಶನ್ನಿನ ಎಲ್ಲರಿಗೂ ಹಾಗೂ ಇಂಗ್ಲೆಂಡಿನಲ್ಲಿ ಭಾರತದ ಹೈಕಮಿಷನರ್ ಆಗಿರುವ ಘನತೆವೆತ್ತ ಶ್ರೀಮತಿ ಗಾಯತ್ರಿ ಕುಮಾರ್ ಅವರಿಗೂ, ಇಂಧನ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾದ ವಿ ಸುನಿಲ್ ಕುಮಾರ್ ಅವರು, ಲ್ಯಾಂಬೆತ್ ಬಸವೇಶ್ವರ ಫೌಂಡೇಶನ್ ಲಂಡನ್ನ ಅಧ್ಯಕ್ಷರಾದ ಡಾಕ್ಟರ್ ನೀರಜ್ ಪಾಟೀಲ್ ಅವರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ. The President and founder of Kannada Balga, Dr. Sneha Kulkarni, to come to the dais, please. And also, can I request the Chairman of Kannadigar UK, Ganapati Bhatt, to the dais, please. Madam, can I request the Chairman of Kannadigar UK, Ganapati Bhatt, to pay tribute to Basaveshwara, please. And also Sharnu Shanati, I am Divya Patil. Most of you may be more familiar with my dad, Dr. Neeraj Patil. On behalf of the Lambeth Basaveshwara Foundation, I am honoured to introduce Her Excellency Srimati Gayatri Kumar, the High Commissioner of India. I welcome Dr. Sneha Kulkarni, who is a founding member of Kannada Balga UK, and Shri Ganapati Bhatt, Chairman of Kannadigaru UK. We welcome you all here today to celebrate the 889th birth anniversary of Lord Basaveshwara. We also want to acknowledge the efforts of B.R. Ambedkar in fighting for a fairer world. For those of you who are less familiar with his teachings, Basaveshwara was a man ahead of his time. He endorsed intercaste marriages, welcomed women into his parliament, and pioneered a democratic system similar to the one we follow today. My question to you all today is, if Basaveshwara were alive today, what would he be teaching us? How can we, as individuals and as a society, incorporate his teachings into the fast-paced, ever-changing modern-day world? I hope he would see our democratic system and feel pride. I hope he would be proud of all the people who have faced many adversities and yet, like himself, have brought reform to the attention of the world. On the contrary, it is important to acknowledge how much work is yet to be done. We still face issues of underrepresentation and discrimination around the world. Despite the progression of society, our world is far from the one that Basaveshwara imagined. And that is why this statue is so important. This statue is a reminder to continue to spread his story and his teachings. We must broadcast his dream of an equal world and the importance of the work required from each of us. These carvings around the statue depict Basaveshwara's model parliament of 50% men and 50% women, which strived for reform. Almost 900 years later, despite being considered a forward-thinking society, only 14% of the Lok Sabha are women, and only 35% of the MPs in the British Parliament are women. In the UK, this is
increased by around 10% since I was born. This increase, I believe, has been made possible by the wonderful women who have strived for equal representation. On that note, the Basaveshwara Foundation are fortunate to welcome the High Commissioner of India, Srimati Gayatri Isar Kumar, to our gathering today. Her achievements and positions of power across the world are motivating and empowering to all of us. As a young girl, I feel proud and inspired when seeing such strong, powerful and motivated women such as yourself in power. You are an inspirational role model to many others, reminding us that we also can do it. Thank you. Thank you. Now, can I request Mr. Ganapati to say a few words? 889th anniversary of Lord Basaveshwara, and also jointly, as Dr. Neeraj Patil rightly put it, like Dr. B.R. Ambedkar. So, a lot of you may be asking, like, what is the similarity between Lord Basaveshwara and Dr. B.R. Ambedkar? Both are social reformers. Basically, Lord Basaveshwara fought against the caste system, and he installed the Anubhava Mantapa, which is the ancient parliament of India. At the same time, Dr. B.R. Ambedkar, who is the architect of Indian Constitution, also fought for the reform of India, or worldwide. So they are larger than life, saints who have really made a name for their work. So today, at this juncture, our community is very privileged to have both Dr. Ambedkar and Basavanna's joint celebration today, and I'm really proud to say that Dr. Neeraj Patil has done a wonderful job of erecting this statue here, and on behalf of Kannada community, we are very proud of this work of Dr. Neeraj Patil. At the same time, my congratulations to our High Commissioner for attending this event, and thank you so much. And I can tell only few words. We are very proud to be Indian. We are proud to be Basavanna followers. At the same time, we are proud to be Vishwa Kannadiga, which is basically, worldwide we have all our presence. And from the diaspora, I can only say that near the next few years, with the participation of all of you, we need to attend these events and make sure that our presence is felt. And thank you so much. Over to Dr. Sneha Kulkarni. I have learned a lot about Basavanna from my family, friends and teachers. And as far as Dr. Baba Sahib Ambedkar, his life was part of my school career. I studied in Bombay. All my schooling and medical career was in Mumbai. And that's where I learned about, because his life was a chapter in our curriculum. So I'd seen his life as well. And what's impacted on my life is their selfless humanitarian work. So I hope this will work, and Basavanna will always bless me. Baba Sahib Ambedkar will be blessing me. Thank you very much for listening to me. Thank you. Now, Madam, a small token of gift on behalf of Basaveshwara Foundation to you, Madam, from Abhijit Saliman. Yes, Madam. This is the one. So, Madam, come closer, Madam. Yeah. Sir, Madam. On behalf of the Basaveshwara Foundation, we would like to give a small token of gift to Mr. Manmeet Singh ji as well, Mr. Kanti Patel. Thank you. I request, Madam, you to address and say a few words. When you wonder what is the connection of Basaveshwara ji with the UK, I think the fact that all the points that you mentioned are just underline how relevant he and his thoughts and his the causes that he committed himself to, how relevant they are to the UK and to the world. First of all, I would like to thank Dr. Neeraj Patil for his invitation
I would like to congratulate all the members of the organization of the Kannada associations here in the UK. As a Bangalorean myself, I am very, very proud of you all. Thank you. The fact that Madam Kulkarni, Mr. Bhatt, the sponsors of this statue, the effort, the perseverance of Dr. Neeraj Patil in just pushing for it, going through all the bureaucratic procedures, the political, patronage, all that must have been required from the different political parties, from so many different offices, to be able to get this statue made here, to be able to get this piece of land, to get permissions. It's a huge, huge task. I don't know how many of us could even think of doing even half of this even today. So I must say that the fact that we have the statue of Basaveshwara ji here in London, looking at Westminster, a man who thought about democracy, a man who had, he had a model parliament, he had a vision of equality, of women's participation. These are all things that the world, so many hundreds of years later, we are still struggling with that. We are still trying to justify gender balance and gender equality. And whereas people who were aware, people who had wisdom, had thought about this long ago, it's just the politics and it's just the vested interests who have prevented the vision of wise people like this from actually happening on the ground. But nevertheless, there are enough committed people to see that these dreams and these visions will be realized one day. I'm amazed at the way when I go out and I try to meet people in the different sectors. The first people who I meet, the first wave of people who I see are people from India, and wherever it involves high technology, or wherever it involves information technology, wherever it involves healthcare, I see wherever I have gone in the UK, not only here in London, it is people from back home, from Karnataka, who are at the forefront, and I heartily congratulate you for this. Many of you don't know that it was Basaveshwara who pioneered the idea of democracy 700 years before Abraham Lincoln, and Basaveshwara created a model parliament that had equal proportion of men, women and people from all classes. And Basaveshwara statue was the first statue unveiled by an Indian Prime Minister in Great Britain. So this statue is the first statue unveiled by an Indian Prime Minister in Great Britain, and this is the first statue approved by the British Parliament. So remember, this land does not belong to Government of India. This is Great Britain. So this statue was approved by the people sitting in that House of Commons as a conceptual basis, as a respect to the black ethnic minorities of London for the Basaveshwara and his works. So the credit for having Basaveshwara statue here belongs to Basaveshwara himself for what he did 800 years ago. ಈ ಸಂದರ್ಭದಲ್ಲಿ ಯುಕೆ ಬೇಸ್ಡ್ ಕನ್ನಡ ಆರ್ಗನೈಸೇಷನ್ ಕನ್ನಡ ಬಳಗ ಮತ್ತು ಕನ್ನಡಿಗರು, ಡಾಕ್ಟರ್ ಸ್ನೇಹಾ ಕುಲಕರ್ಣಿ, ಮಿಸ್ಟರ್ ಗಣಪತಿ ಭಟ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಬಸವಣ್ಣ ಸೇವಾ ಸಮಿತಿ ಟ್ರಸ್ಟ್ ಹಾಗೂ ಬಿಎಸ್ಎಸ್ವೈ ಗ್ರೂಪ್ ಮತ್ತಂಪುರ್ ಕಲಬುರಗಿಯ ವತಿಯಿಂದ ಇಂದು 889ನೇ ಬಸವ ಜಯಂತ್ಯೋತ್ಸವದ ಅಂಗವಾಗಿ ಮಹಾಪ್ರಸಾದ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು.
ಬಸವಣ್ಣ ಸೇವಾ ಸಮಿತಿ ಟ್ರಸ್ಟ್ ಹಾಗೂ ಬಿಎಸ್ಎಸ್ವೈ ಗ್ರೂಪ್ ಮಕ್ತಂಪುರ್ ಕಲಬುರಗಿಯ ವತಿಯಿಂದ 889ನೇ ಬಸವ ಜಯಂತಿಯನ್ನು ಟ್ರಸ್ಟ್ನ ಅಧ್ಯಕ್ಷರಾದ ಶಾಂತಕುಮಾರ ಬಿಲಗುಂದಿ ಹಾಗೂ ಟ್ರಸ್ಟ್ನ ಎಲ್ಲಾ ಸದಸ್ಯರುಗಳ ನೇತೃತ್ವದಲ್ಲಿ ಮಹಾಪ್ರಸಾದ ವಿತರಣೆಗೆ ಚಾಲನೆ ನೀಡುವ ಮೂಲಕ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಭೀಮಾಶಂಕರ್ ಸಿ ಬಿಲಗುಂದಿ, ಶಿವಶಂಕರ್ ಹೊಸಗೌಡ್ರು, ರಾಜು ಭೀಮಳ್ಳಿ, ಶಿವಕುಮಾರ ಖೂಬಾ, ಡಾಕ್ಟರ್ ಜಗನ್ನಾಥ ಬಿಜಾಪುರ, ರೇಣುಕಾನಂದ ಚೌಧರಿ, ಅಣವೀರ ಕಾಳಗಿ, ಚಂದ್ರಕಾಂತ ಕಾಳಗಿ, ಸಂಗಮೇಶ ನಂದ್ಯಾಳ್, ಅಪ್ಪು ಕಣಕಿ, ಸಚಿನ್ ನಂದ್ಯಾಳ್, ಶಿವು ಉದನೂರ್, ಆದಿತ್ಯ, ಸತೀಶ್, ಬಸವರಾಜ್, ಶರಣು, ಅಭಿಷೇಕ್, ಮಹಾನಗರ ಪಾಲಿಕೆ ಸದಸ್ಯರಾದ ವಿಜಯಕುಮಾರ್ ಸೇವಲಾನಿ, ಶಿವಂ ನಾಸಿ, ಪ್ರಕಾಶ್, ಗಜಾನನ, ಡಾಕ್ಟರ್ ಅಲೋಕ್ ಪಾಟೀಲ್ ಮತ್ತು ಬಸವರಾಜ್ ನಾಸಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಪಾಲ್ಕಿ ಮತ್ತು ಬಂದ್ಮೇಲೆ ನಮ್ದು ರಥೋತ್ಸವ ಆಗೋದು. ಇದರಿಂದ ಬಹಳ ಅನ್ಯೋನ್ಯ ಸಂಬಂಧ ಇದೆ. ಅದ್ರ ಜೊತೆ ನಮ್ಮ ಮಗಳಿಗೂ ಇಲ್ಲಿ ಮುಕ್ತಾಂಪುರ ಬಡವಣೆಗೆ ಕೊಟ್ಟಾಗ ಹೀಗಾಗಿ ನಮ್ಮ ಮುಕ್ತಾಂಪುರ ಬಂದೇನಂದ್ರೆ ನಮ್ಮ ಮಗಳ ಮನೆಗೆ ಬಂದಂಗೆ ಬಹಳ ಆನಂದ ಐತಿ. ನಿಮ್ಮೆಲ್ಲರಿಗೂ ಭೇಟಿಯಾಗಿ ಇವತ್ತು ಬಸವಣ್ಣವರ ಜಯಂತಿಯೋತ್ಸವ ಹೇಳಿದ್ರೆ ಅವ್ರದ್ದು ವಚನಗಳು ಇವತ್ತು ನಮ್ಮ ಜಗತ್ತಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಎಲ್ಲಕ್ಕೂ ಮಾರ್ಗದರ್ಶನ ಇದೆ. ಅವ್ರದ್ದು ತತ್ವಗಳು ನಮ್ಮ ಇವತ್ತಿನ ದಿನಕ್ಕೂ ಅವಾಗಿನ ಬರ್ತಿದ್ದ ವಚನಗಳು ಇವತ್ತಿಗೂ ನಮ್ಮ ಮಹಿಳೆಯರಿಗೆ ಸಾಮಾಜಿಕ ಅಧಿಕಾರ ಕೊಡೋ ಸಲುವಾಗಿ ಅವ್ರ ವಚನಗಳು ಪಾಸ್ ಆಗಿದೆ. ನಮ್ಮ ಹೆಣ್ಮಕ್ಳಿಗೆ ಸಮಾನತೆ ತಂದಿದ್ದೆ 12ನೇ ಶತಮಾನದಲ್ಲಿ. ಅದರಂತೆ ನಮ್ಮ ಶರಣಬಸವೇಶ್ವರ ಕೂಡ ನಮ್ದು ದೊಡ್ಡಪ್ಪ ಕೋರು ಮತ್ತು ನಮ್ಮ ಯಜಮಾನ್ರು ಅವತ್ತು ಹೆಣ್ಮಕ್ಳಿಗೆ ಏನು ಅಧಿಕಾರ ಕೊಟ್ಟಿದ್ರು. ದೊಡ್ಡಪ್ಪ ಅವರು ಹೆಣ್ಮಕ್ಳಿಗೆ ಎಲ್ಲರಿಗೂ ಶಿಕ್ಷಣ ಸಿಗ್ಲಿ ಅಂತ ಹೇಳಿ ಕನ್ಯಾ ಮಹಾದೇವ ಶಾಲೆ ತೆಗೆದು ಬಂದೆ ನಮ್ಮಲ್ಲಿ. ಅದನ್ನ ನಿಮ್ಮ ಅಪ್ಪಾಜಿ ಅವರು ಹೆಮ್ಮರವಾಗಿ ಬೆಳೆಸಿದ್ರು. ಇವತ್ತು ಹೆಣ್ಮಕ್ಳಿಗೆ ನಮ್ಮಲ್ಲಿ ಸಂಸ್ಥಾನದಾಗ 60% ಮಹಿಳೆಯರು ಆರ್ಥಿಕವಾಗಿ ಸಬಲೀಕರಣವಾಗಿ ಇವತ್ತು ಉದ್ಯೋಗ ಮಾಡ್ತಿದ್ದಾರೆ. 60% ಮಹಿಳೆಯರೇ ನಮ್ಮ ಶರಣಬಸವೇಶ್ವರ ಸಂಸ್ಥಾನದಾಗ ಅದಾರ ಅಂತ ಹೇಳ್ಬೋದು. ಇವತ್ತು ನನಗೆ ಇಲ್ಲಿ ಬಸವಣ್ಣವ್ರು ಇದು ಕರೆದಿದ್ದು ನನ್ನ ಗುಡಕ್ಕೆ ತುಂಬಿದ್ರಿ, ನನ್ನ ದೇವ್ರ ದರ್ಶನನೂ ಆಯಿತು. ಈ ಭಾಗ್ಯ ತಾವೆಲ್ಲ ಕಲಿಸ್ಕೊಟ್ಟಿದ್ದ ಸ್ಪಂದನದ ನಮ್ಮ ಮಹಿಳಾ ಮಂಡಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. 889ನೇ ಬಸವ ಜಯಂತಿಯನ್ನು ಆಚರಿಸಲಾಗುತ್ತೆ. ಇವತ್ತೇನದ ಅಂತಂದ್ರೆ ಇವತ್ತು ನಾವು ನೋಡ್ಬೋದು, ಇವತ್ತು ಮಕ್ತಂಪುರ ಬಡಾವಣೆಯಿಂದ ನನಗನ್ಸಿದ ಮಟ್ಟಿಗೆ ನಾವೇ ಫಸ್ಟ್ ಇಲ್ಲಿ ಗುಲ್ಬರ್ಗದಾಗ ನಾವು ಸ್ಟಾರ್ಟ್ ಮಾಡಿದ್ವಿ. ಇದು ಮಕ್ತಂಪುರ ನಾನು ಇಲ್ಲಿದ್ದ ಫಸ್ಟ್ ನಾವು ಏನದಂದ್ರೆ ಗುಲ್ಬರ್ಗಾದಲ್ಲಿ ನಾವೇ ಬಸವ ಜಯಂತಿಯನ್ನು ಆಚರಣೆ ಮಾಡ್ತಿದ್ದೆವು. ಯಾಕಂದರೆ ಇವತ್ತೇನದಂದ್ರೆ ಬಸವಣ್ಣನವ್ರ ತತ್ವ ಏನೋ ಇವತ್ತು ಬಸವಣ್ಣನ ತತ್ವ ಭಾಳಷ್ಟು ಏನದ ಅಂತಂದ್ರೆ ಕಾನ್ಸ್ಟಿಟ್ಯೂಷನ್ ಅಂತ. ಯಾಕಂದರೆ ಆಲ್ ಆರ್ ಈಕ್ವಲ್, ಎಲ್ಲ ಹ್ಯೂಮನ್ ಬೀಯಿಂಗ್ ಏನದ, ಎಲ್ಲ ಜಾತಿಯ ಜನ ಏನೂ ಇಲ್ಲ, ಮಾನವ ಜನ ಒಂದೇ ಕುಲ. ಇವತ್ತೇನದ ಅಂತಂದ್ರೆ ಹಿಂದಕ್ಕಾದ್ರೂ ಪಾರ್ಲಿಮೆಂಟದಲ್ಲಿ ಯಾರೇ ಆದರೂ ಯಾವುದೇ ಕಾಸ್ಟ್ ಇಲ್ಲ, ಏನೇ ಆದರೂ ಅವಾಗಲೂ ಏನದಂದ್ರೆ ಇಂಟರ್ ಕಾಸ್ಟ್ನು ಅವಾಗೂ ಅವ್ರು ತಂದರು ಇಂಪ್ಲಿಮೆಂಟೇಷನ್. ಇವತ್ತೂ ಅವ್ರು ತಂದೆ, ಈಗಲೂ ಇದೆ. ಏನಂದ್ರೆ ಧರ್ಮ ಅಂತಂದ್ರೆ ಏನು, ಎಲ್ಲರಿಗೂ ಪ್ರೀತಿ ಪ್ರೇಮಲ್ಲಿ ಅಂತ ಎಲ್ಲರಿಗೂ ನೋಡ್ಕೊಂಬುದೇ ಧರ್ಮ. ಅದ್ರ ಸಲಕ್ಕೆ ನಾನೇನು ಹೇಳ್ತೀನಿ, ಇದು ನಮ್ಮ ಬಡಾವಣೆ ಯಾವಾಗಲೂ ನಾವು ಆಚರಣೆ ಮಾಡ್ತಿರ್ತೇವೆ. ಇದು ನನಗನ್ಸಿ ಮಟ್ಟಿಗೆ ನಾನು ಇಲ್ಲೇ ಬೆಳೆದಿದ್ದೀನಿ. ಇಲ್ಲೇನದ ಅಂತಂದ್ರೆ ಸಣ್ಣ ಹಿಡಿದು ನೋಡ್ತೇನೆ. ಇವತ್ತು ಎಲ್ಲ ಕಡೆ ಆಚರಣೆ ಮಾಡ್ತಿರ್ಬೋದು, ಆದರೆ ಫಸ್ಟ್ ನಮ್ಮಲ್ಲಿ ಮಕ್ತಂಪುರ್ನಲ್ಲಿ ಯಾಕಂದ್ರೆ ಬಸವಣ್ಣವ್ರಿಗೆ ತೊಟ್ಲಾಗ ಹಾಕಿ ಏನದ ಅಂದ್ರೆ ನಾಮಕರಣ ಇಟ್ಟಿದ್ರು, ಎಲ್ಲ ಮಾಡ್ಕೊಂಡು ನಾವು ಮಾಡಿರ್ತೀವಿ. ಇದೇನದ ಇವತ್ತೆಲ್ಲ ಕಡೆ ಸ್ಪ್ರೆಡ್ ಆಗ್ಯದ, ನಮ್ಗೆ ಖುಷಿ ಅದ. ಬಸವಣ್ಣನವರ 889ನೇ ಜಯಂತ್ಯೋತ್ಸವ ನಿಮಿತ್ತವಾಗಿ ಇವತ್ತಿನ ದಿವಸ ಕಲಬುರಗಿಯಲ್ಲಿ ಅತ್ಯಂತ ಹಳೆಯ ಬಡಾವಣೆ ಅಂದ್ರೆ ಮಕ್ತಂಪುರ ಬಡಾವಣೆ. ಈ ಬಡಾವಣೆಯಲ್ಲಿ ಸಾಂಪ್ರದಾಯಿಕವಾಗಿ ಭಾಳಷ್ಟು ಒಂದು ವರ್ಷದಿಂದ ಒಂದು ಪದ್ಧತಿ ಏನು ಬಸವ ಜಯಂತಿ ಒಂದು ಆಚರಿಸ್ಕೊತು ಬಂದಿದ್ದಾರೆ. ಈಗಾಗಲೇ ಬಡಾವಣೆಯ ಹಿರಿಯರು ಮಾತಾಡಿದ್ದಾರೆ. ಈ ಸಂದರ್ಭದಲ್ಲಿ ಏನೇನು ಒಂದು ಪದ್ಧತಿ ಅವರು ಯಾವಾಗಲೂ ವರ್ಷ ಆಚರಿಸ್ಕೊತ ಬಂದಿದ್ದಾರೆ. ಹಾಗೆ ಇವತ್ತಿನ ದಿವಸ ಬಸವಣ್ಣನವರು ಏನು ಒಂದು ಜಾತಿಗಷ್ಟೇ ಒಂದು ಸೀಮಿತ ಇಲ್ಲ, ಎಲ್ಲ ಒಂದು ವರ್ಗ, ಎಲ್ಲ ಒಂದು ಪಂಗಡ ಎಲ್ಲ ಒಟ್ಟಿಗೂಡಿಸಿ ಇವತ್ತು ಒಂದು ವೀರಶೈವ ಧರ್ಮ ಸ್ಥಾಪನೆಗೆ ಮುಂದಾಗಿದ್ದಾರೆ. ಅವರು ಒಂದು ಹಾಕಿದ ದಾರಿಯಲ್ಲಿ ಇವತ್ತಿಂದು ನಾವೆಲ್ಲರೂ ಸಾಗಿಸಬೇಕಂತ ಹೇಳುತ್ತಾ
ಇದು ಒಂದು ಜಯಂತ್ಯೋತ್ಸವ ನಿಮಿತ್ತವಾಗಿ ನಮ್ಮ ಸಹೋದರಾದಂಥ ದತ್ತಾತ್ರೇಯ ಪಾಟೀಲ್ ದೇವರವರ ಅವ್ರ ಪರವಾಗಿ ಎಲ್ಲರಿಗೂ ಕೂಡ ಶುಭಾಶಯಗಳು ಹೇಳುತ್ತಾ, ವಿಭೂತಿ ಪುರುಷ, ಅಸ್ಪೃಶ್ಯತೆ ನಿವಾರಕ, ಕ್ರಾಂತಿಯೋಗಿ, ಶಾಂತಿಯೋಗಿ, ಏನೆಂದು ಬಣ್ಣಿಸಲಯ್ಯ ನನ್ನ ಅಣ್ಣ ಬಸವಣ್ಣನವ ಮಹಿಮೆ. ಕಲಬುರಗಿ ಮಹಾನಗರದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಮಕ್ತಾಂಪುರ ಬಡಾವಣೆಯಲ್ಲಿ ಬಸವಣ್ಣ ಗುಡಿಯಿಂದ ಬಸವ ಜಯಂತಿಯನ್ನು ಇಡೀ ಕಲಬುರಗಿ ಜಿಲ್ಲಾದ್ಯಂತ ಮೊಟ್ಟ ಮೊದಲನೇದಾಗಿ ನಮ್ಮ ಮಕ್ತಾಂಪುರ ಬಡಾವಣೆಯಿಂದ ಬಸವ ಜಯಂತಿಯನ್ನು ಆಚರಣೆ ಮಾಡಲು ಪ್ರಾರಂಭವಾಗಿದ್ದು ನಮ್ಮ ಮಕ್ತಾಂಪುರ ಬಡಾವಣೆಯ ಒಂದು ಹೆಮ್ಮೆಯ ವಿಚಾರ. ಬಸವಣ್ಣ ಸೇವಾ ಸಮಿತಿ ಟ್ರಸ್ಟ್ನ ಅಧ್ಯಕ್ಷರಾದಂಥ ಶಾಂತಕುಮಾರ್ ಬಿಲ್ಗುಂದಿ ಸಾಹೇಬರ ನೇತೃತ್ವದಲ್ಲಿ ಹಾಗೂ ಸರ್ವ ಸದಸ್ಯರ ನೇತೃತ್ವದಲ್ಲಿ ಹಾಗೂ ನಮ್ಮ BSS ಗ್ರೂಪ್ನ ಎಲ್ಲ ಯೂತ್ಗಳ ನನ್ನ ಸಹೋದರರ ನೇತೃತ್ವದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತಿ ವಿಜೃಂಭಣೆಯಿಂದ ಬಸವ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ವರ್ಷವೂ ಕೂಡ ಮಹಾಪ್ರಸಾದ ಮತ್ತು ಅಣ್ಣ ಬಸವಣ್ಣನ ಮೆರವಣಿಗೆ, ಅದರ ಜೊತೆಗೆ ಇನ್ನೊಂದು ಹೇಳ್ಬೇಕಪ್ಪ ಅಂತಂದ್ರೆ ನಮ್ಮ ಮಕ್ತಾಂಪುರ ಬಡಾವಣೆಯಲ್ಲಿ ಕಲಬುರಗಿ ಮಹಾನಗರಾದ್ಯಂತ ಯಾವ ಏರಿಯಾದಲ್ಲಿ ಪಂಚ ಕಮಿಟಿ ಅನ್ನುವಂಥ ಸಿದ್ಧಾಂತ ಅದನ್ನು ಎಲ್ಲೋ ಗೊತ್ತಿಲ್ಲ. ನಮ್ಮ ಮಕ್ತಾಂಪುರ ಬಡಾವಣೆಯಲ್ಲಿ ಪಂಚರು ಅನ್ನುವಂಥ ಸಿದ್ಧಾಂತ ಅದಂತ ಎದಿಟ್ಟು ಹೇಳ್ತೀನಿ ಬಂಧುಗಳೇ. ನಮ್ಮ ಮಕ್ತಾಂಪುರ ಬಡಾವಣೆಯಲ್ಲಿ ಪ್ರತಿ ತಿಂಗಳು ಒಂದೊಂದು ಕಾರ್ಯಕ್ರಮ ಮಾಡ್ತೇವೆ ರೀ. ನಮ್ಮದು ಬಸವಣ್ಣ ಗುಡಿ ಆಯಿತು, ಗದ್ಗಿ ಮಠ ಆಯಿತು, ಗುರುಬಸವನ ಮಠ ಆಯಿತು, ಶಂಕರಲಿಂಗನ ಗುಡಿ ಆಯಿತು, ನಮ್ಮದು ಹಂಗರಿಗೆ ಮಠ ಆಯಿತು, ರಾಜೋಟಿ ವೀರಭದ್ರೇಶ್ವರ ಮಠ ಆಯಿತು. ಪ್ರತಿಯೊಂದು ನಾವು ಕಾರ್ಯಕ್ರಮ ಮಾಡ್ತಾನೆ ಇದ್ದೆವು. ಪ್ರತಿ ಒಂದು ವರ್ಷದಲ್ಲಿ 12 ತಿಂಗಳ ಸತತವಾಗಿ ನಮ್ಮ ಕಾರ್ಯ ಹಬ್ಬನೇ ಹಬ್ಬ. ನಮ್ಮ ಮಕ್ತಾಂಪುರ ಬಡಾವಣೆಯಲ್ಲಿ ನಮ್ಮ ಮಕ್ತಾಂಪುರ ಬಡಾವಣೆಯ ಎಲ್ಲ ನಮ್ಮ ಸಹೋದರಿಯರು, ಒಂದು ಸ್ಪಂದನ ಮಹಿಳಾ ಸ್ವಸಹಾಯ ಸಂಘ ಅಂತ ನಮ್ಮ ಮಕ್ತಾಂಪುರ ಬಡಾವಣೆಯ ಎಲ್ಲ ಸಹೋದರಿಯರು ತೊಟ್ಟಿಲು ಕಾರ್ಯಕ್ರಮ, ಬಸವಣ್ಣನ ತೊಟ್ಟಿಲು ಕಾರ್ಯಕ್ರಮ ಭಾಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಇವತ್ತು ಸ್ಪೆಷಲ್ ಆಗಿ ಏನಪ್ಪ ಅಂತಂದ್ರೆ ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕದ ಕಲಬುರಗಿ ಅಕ್ಕಣಮಣಿ, ಕಲಬುರಗಿ ಆರಾಧ್ಯ ದೇವ ನಮ್ಮ ಶರಣಬಸವೇಶ್ವರ ಸಂಸ್ಥಾನದ ಮಹಾತಾಯಿ, ಪೂಜ್ಯ ಮಹಾತಾಯಿ ನಮ್ಮ ದ್ರಾಕ್ಷಾಯಣಿ ಮಾತಾಜಿಯವರು ಇವತ್ತು ನಮ್ಮ ಮಕ್ತಾಂಪುರ ಬಡಾವಣೆಗೆ ಆಗಮಿಸ್ತಾ ಇದ್ದಾರೆ. ಭಾಳ ನಮ್ಮ ಸಂತೋಷದ ವಿಚಾರ. ಮಹಾತಾಯಿಯವರು ಆಗಮಿಸ್ತಾ ಇದ್ದಾರೆ. ಇವತ್ತು ನಮ್ಮ ಬಸವಣ್ಣನ ತೊಟ್ಟಿಲು ಕಾರ್ಯಕ್ರಮ ಆ ಮಹಾತಾಯಿ ನಮ್ಮ ತಾಯಿ ದ್ರಾಕ್ಷಾಯಣಿ ಅವರ ಅಮೃತಾಸ್ತದಿಂದ ಮತ್ತು ನಮ್ಮ ಮಕ್ತಾಂಪುರ ಬಡಾವಣೆಯ ನಮ್ಮ ಅಕ್ಕನವರಾದ ಗಿರಿಜಾ ಶಾಂತಕುಮಾರ್ ಬಿಲ್ಗುಂದಿ ಅವರ ಅಕ್ಕಾಜಿಯವರ ನೇತೃತ್ವದಲ್ಲಿ ಈ ಒಂದು ತೊಟ್ಟಿಲು ಅಣ್ಣ ಬಸವಣ್ಣನವರ ತೊಟ್ಟಿಲು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅಂತ ಹೇಳಲು ಬಯಸ್ತೇನೆ. ಸಮಸ್ತ ಕಲಬುರಗಿ ಮಹಾನಗರದ ಎಲ್ಲ ನನ್ನ ಬಸವಾಭಿಮಾನಿಗಳು ಅಣ್ಣ ತಮ್ಮಂದಿರಲ್ಲಿ ಒಂದೇ ವಿನಂತಿ ಮಾಡಿಕೊಳ್ಳೋದೇನಪ್ಪ ಅಂತಂದ್ರೆ 2022ರಲ್ಲಿ ಎಲ್ಲ ಜಯಂತಿಗಳು ಭಾಳ ಅದ್ದೂರಿಂದ ಆಗ್ಯಾವ. ನಮ್ಮ ಬಸವ ಜಯಂತಿಯೂ ಕೂಡ ಯಾವುದೇ ರೀತಿಯಿಂದ ಕಿರಿಕಿರಿ ಆಗಲಾರ್ದಂಗೆ ಶಾಂತತೆಯನ್ನು ಕಾಪಾಡಿಕೊಂಡು ಹೋಗಬೇಕಂತ ಎಲ್ಲರಲ್ಲಿ ಕೆಳಕಡೆ ಮನವಿ ಮಾಡ್ತೀವಿ. ಸಮಾಜ ಸೇವಕಿಯರಾದ ಈ ಇಬ್ಬರು ತಂಗಿಯರಿಗೆ ಪಡಮಟ್ಟು ಇದು ನಾವು ಈ ಮಟ್ಟಕ್ಕೆ ಈ ಸ್ಥಳಕ್ಕೆ ಕೂಡಿಸಿದರೆ ಒಂದು ಥರದ ಮುಜುಗುರ ಆಗುತ್ತಿದೆ. ಯಾಕಂದರೆ ದ್ರಾಕ್ಷಾಣಿಯವರ ತಾಯಿ ಸಮ ಯಾವ ತಾಯಿಗೂ ಆಗಲ್ಲ ಅಂತ ನನ್ನ ನಂಬಿಕೆ. ಬರೀ ಶರಣ ಸಂಸ್ಥಾನದ ದೊಡ್ಡಪ್ಪ ಅವರ ತಾಯಿಯಲ್ಲ ಶರಣ ದ್ರಾಕ್ಷಾಣಿ ತಾಯಿಯವರು. ಈ ಸಕಲ ಜಗತ್ತಿನ ತಾಯಿಯಾಗಿ ಪ್ರತಿಯೊಬ್ಬರು, ಬಡವರೇ ಬರಲಿ, ಶ್ರೀಮಂತರೇ ಬರಲಿ, ಅನ್ಯ ಜಾತಿಯವರೇ ಬರಲಿ, ಪ್ರತಿಯೊಬ್ಬರಿಗೂ ಅವರ ಮನೆತನ ಹೋದರೆ ಅವರು ಸೇವೆ ಸಲ್ಲಿಸುವುದು ಒಂದೇ ಸಮಾನ. ಅವರ ಒಂದು ಅನಿಸಿಕೆ ಪ್ರಕಾರ ನಾನು ಶಾಬಾಜಾರದಲ್ಲಿ ಒಂದು ಸಣ್ಣ ಸಂಸ್ಥಾನ ಒಂದು ಜ್ಞಾನಾನಂದ ಶಿಕ್ಷಣ ಸಂಸ್ಥೆ ಅಂತೆ ಅವರ ತರನೇ ನಾನು ಒಂದು ಸಣ್ಣ ಸೇವೆ ಸಮಾಜಕ್ಕೆ ಮಾಡಬೇಕೆಂದು ಒಂದು ಜ್ಞಾನಾನಂದ ಶಿಕ್ಷಣ ಸಂಸ್ಥೆಯು ಫ್ರೀ ಎಜುಕೇಶನ್ ಮಕ್ಕಳಿಗೆ, ಬಡು ಮಕ್ಕಳಿಗೆ ಫೀಸ್ ಇಲ್ಲದೆ ಒಂದು ಶಿಕ್ಷಣ ಸಂಸ್ಥೆಯಾಗಿ ಪ್ರೆಸಿಡೆಂಟರಾಗಿ ನಾ ಸೇವೆ ಸಲ್ಲಿಸುತ್ತಿದ್ದೇನೆ. ಆ ಸ್ಪಂದನದ ಈ ನಮ್ಮ ಸೇವಾಕರ್ತರು ಆ ಸ್ಕೂಲಿಗೆ ಬಂದು ತಮ್ಮ ಅನಿಸಿಕೆಗಳನ್ನು ನೋಡಿ ಆ ಸೇವೆ ಮಾಡಬೇಕೆಂದು ನಾನು ಕೋರಿಕೊಳ್ಳುತ್ತೇನೆ. ಇಂದು ದ್ರಾಕ್ಷಾಯಣಿಯವರು ಬಹಳೊಂದು ಕೆಲಸ ಬಿಟ್ಟು ಬಹಳ ಜಾತ್ರೆಗಾಗಲಿ ಬಂದ ಜಂಗಮರಿಗಾಗಲಿ ಪ್ರತಿಯೊಂದು ಬಡ ಶ್ರೀಮಂತರ ಅನ್ಯ ಭಾವನೆ ಇಲ್ಲದೆ ಅವರು ಪಟ್ಟ ಒಂದು ಕಾಣಿಕೆ ಆಗಲಿ ನಾವು ಮನಸಾರೆ ಅವರನ್ನು ನೆನೆದು ತೆಗೆದುಕೊಂಡು ಬರುತ್ತೇವೆ. ಏಕೆಂದರೆ ಅವರು ತಾರತಮ್ಯ ಇಲ್ಲದೆ ಅವರು ಮಾಡುವ ಸೇವಕ್ಕೆ ನಾನು ಬಹಳ ಚಿರಋಣಿಯಾಗಿರುತ್ತೇನೆ. ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯಲ್ಲಿರುವ ಅನನ್ಯ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಮಹಾವಿದ್ಯಾಲಯದಲ್ಲಿ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳು ಸೇರಿ ಅತಿ ವಿಜೃಂಭಣೆಯಿಂದ 889ನೇ ಬಸವ ಜಯಂತಿಯನ್ನು ಆಚರಿಸಿದರು.
ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯಲ್ಲಿರುವ ಅನನ್ಯ ಪದವಿ ಮಹಾವಿದ್ಯಾಲಯ ಹಾಗೂ ಸ್ನಾತಕೋತ್ತರ ಪದವಿ ಮಹಾವಿದ್ಯಾಲಯ ಕಲಬುರಗಿಯಲ್ಲಿ ಕಾಲೇಜಿನ ಉಪನ್ಯಾಸಕರಾದ ಶಿಲ್ಪಾ, ಭಾಗ್ಯಶ್ರೀ, ಪ್ರೀತಿ, ಪಲ್ಲವಿ, ಅಕ್ಷತಾ ಇವರೆಲ್ಲರೂ ಪಾಲ್ಗೊಂಡು ಎಲ್ಲಾ ವಿದ್ಯಾರ್ಥಿನಿಯರು ಸೇರಿ ಶ್ರೀ ಗುರು ಜಗಜ್ಯೋತಿ ಬಸವೇಶ್ವರರ 889ನೇ ಜಯಂತ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿದರು. ಈ ಸಂದರ್ಭದಲ್ಲಿ ಕಾಲೇಜಿನ ಅಧ್ಯಕ್ಷರಾದ ಸುಷ್ಮಾವತಿ ಎಸ್ ಹೊನಗೆಜ್ಜೆ ಅವರು ಮಹಾಪುರುಷರ ತತ್ವಗಳನ್ನು ಪಾಲಿಸಬೇಕು ಮತ್ತು ತಂದೆ ತಾಯಿಯರನ್ನ ಗೌರವಿಸಬೇಕು ಎಂದು ತಿಳಿಸಿಕೊಟ್ಟರು. ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಶರಣು ಹೊನಗೆಜ್ಜೆ ಅವರು ಎಲ್ಲಾ ಜಾತಿ ಧರ್ಮ ಒಂದೇ ಎಂದು ಎಲ್ಲಾ ವಿದ್ಯಾರ್ಥಿಗಳಲ್ಲಿ ಹುರಿದುಂಬಿಸಿದರು. ಕಾಲೇಜಿನ ಹಿರಿಯ ಉಪನ್ಯಾಸಕರಾದ ವೀರಯ್ಯ ಹಿರೇಮಠ ಅವರು ಕಾಯಕವೇ ಕೈಲಾಸ ಎಂಬ ತತ್ವದ ಬಗ್ಗೆ ಹಾಗೂ ಪ್ರಾಮಾಣಿಕವಾಗಿ ಹೇಗೆ ಬದುಕಬೇಕು ಎಂಬುದನ್ನು ಎಲ್ಲಾ ವಿದ್ಯಾರ್ಥಿಗಳಿಗೆ ತಿಳಿ ಹೇಳಿದರು. ಬಿಕಾಂ ಉಪನ್ಯಾಸಕಿಯಾದ ಶಿಲ್ಪಾ ಅವರು ಸ್ಟ್ರೆಂತ್, ವೀಕ್ನೆಸ್, ಆಪರ್ಚುನಿಟೀಸ್ ಬಗ್ಗೆ ಮಾತನಾಡಿದರು. ಎಂಎಸ್ಡಬ್ಲ್ಯೂ ಉಪನ್ಯಾಸಕರಾದ ಕಿರಣ್ ಅವರು ಬಸವಣ್ಣನವರು ಸಾರಿದ ವಚನಗಳನ್ನು ವಿವರಿಸಿದರು. ಕೊನೆಯಲ್ಲಿ ಉಪನ್ಯಾಸಕಿಯಾದ ಭಾಗ್ಯಶ್ರೀ ಅವರು ವಂದನಾರ್ಪಣೆ ಸಲ್ಲಿಸಿದರು. ಜಾತಿಯನ್ನು ಆವಾಗಿನ ಕಾಲದಲ್ಲಿ ನಾವೇನಂತಂದ್ರೆ ಇವಾಗ ನಾವು ಗುಡಿಯಲ್ಲಿ ಪೂಜೆ ಮಾಡ್ತಾ ಇದ್ದೀವಿ, ದೇವರನ್ನು ನೆನೆಸ್ತಾ ಇದ್ದೀವಿ. ಅವರು ಹಾಗಿಲ್ಲ, ಕಾಯಕವೇ ಕೈಲಾಸ ಅಂತ ಹೇಳಿದ್ರು. ನೀವು ಏನು ಮಾಡೋದಿದೆ ಅದು ಕಾಯಕದ ಮೂಲಕ ಕೆಲಸವನ್ನು ಮಾಡಿ. ಬರೀ ಏನಂತಂದರೆ ನಾನು ಕೆಲಸ ಮಾಡಲಾರ್ದೆ ನಾನು ಸೋಮಾರಿ ಆಗ್ತೀನಿ, ನಾನು ಅದು ಮಾಡಿದೆ ಅಂತಂದರೆ ಇಲ್ಲ. ನೀವೇನು ಇವತ್ತು ಕೆಲಸ ಮಾಡ್ತಾರೆ ವಿದ್ಯಾರ್ಥಿಗಳಿಗೆ ಅದನ್ನೇ ಹೇಳ್ತಾ ಇದ್ದೀನಿ ನಾನು. ಯಾರು ನಿಷ್ಠೆಯಿಂದ ಇರ್ತಾ ಇದೆ, ಯಾವ ವಿದ್ಯಾರ್ಥಿಗಳು ನಿಮ್ಮ ಮನಸ್ಸಾಗ ನಾನು ಒಂದು ಮಾತನ್ನು ಹೇಳಕ್ಕೆ ಇಲ್ಲಿ ಬಹಳ ಇಷ್ಟಪಡ್ತಾ ಇದ್ದೀನಿ. ಯಾವುದೇ ಇರಲಿ, ನಾವು ಯಾವುದೇ ಕೆಲಸ ಮಾಡಲಿ, ಇಂಥ ಕೆಲಸ ಅಂತ ಕೆಲಸ ಅಂತ ಅನ್ಬಾರ್ದು. ನಾವು ಯಾವುದೇ ಕೆಲಸ ಮಾಡಲಿ, ಕೆಲಸವನ್ನು ಶ್ರದ್ಧೆಯಿಂದ ಮಾಡಬೇಕು. ಇವತ್ತು ನೀವು ವಿದ್ಯಾರ್ಥಿಗಳು ಇದ್ದೀರಿ, ವಿದ್ಯಾರ್ಥಿಗಳು ಇವತ್ತಿನ ಬಗ್ಗೆ ನೀವು ಬಹಳಷ್ಟು ವಿಚಾರವನ್ನು ಮಾಡಬೇಕಾಗಿದೆ. ಸೊ ಆವಾಗಿನ ಕಾಲದಲ್ಲಿ ಏನಂತಂದರೆ ಅಂಥ ಒಂದು ಮಹಾತ್ಮರು ಇವತ್ತು ಯಾರೇ ಇರಲಿ, ಇವತ್ತು ಬಸವಣ್ಣ ಇರಲಿ ಅಥವಾ ಇವತ್ತು ಅಂಬೇಡ್ಕರ್ ಇರಲಿ ಅಥವಾ ಇವತ್ತು ಮಹಾವೀರ ಇರಲಿ, ಬುದ್ಧ ಇರಲಿ, ಬಸವ ಇರಲಿ, ನಾವು ನೋಡ್ತಾ ಇದ್ವಿ ಯಾಕೆ ಅವರನ್ನ ಹೆಸರನ್ನು ಇವತ್ತಿನ ದಿವಸ ಮಹಾತ್ಮ ಗಾಂಧಿ ಆಗಿರಲಿ ಅಥವಾ ಬಸವಣ್ಣ ಯಾಕೆ ನಾವು ಜಯಂತ್ಯೋತ್ಸವವನ್ನು ಮಾಡ್ತಾ ಇದ್ದೀವಿ? ನಿಮ್ಮರ ಬಗ್ಗೆ ಏನಪ್ಪ ಅಂದ್ರೆ ಯಾಕನ್ನು ಮಾಡ್ತಾ ಇಲ್ಲ? ಯಾಕಂದ್ರೆ ಅವರು ಏನು ಮಾಡಿದ್ರು ಅಂದರೆ ಸಮಾಜಕ್ಕಾಗಿ ಅವರು ನಮ್ಮನ್ನು ಸಂಸಾರ ಮಾಡಲಿಲ್ಲ. ಅವರು ನಾವು ಬರೇ ನಾವು ಸಂಸಾರಕ್ಕೆ ಬಿಟ್ಟು ಬಿಟ್ಟಿವಿ. ನಮ್ಮ ಹೆಂಡರು, ನಮ್ಮ ಮಕ್ಕಳು, ನಮ್ಮ ಸಂಸಾರ, ನಮ್ದಾದ್ರು ಇದು ಅಂತ. ಅವರು ಹಾಗಿಲ್ಲ, ಸಮಾಜದ ಸಲುವಾಗಿ ಹೋರಾಡಿದರು, ಸಮಾಜಕ್ಕಾಗಿ ದುಡಿದ್ರು ಅವರು. ನಾವೇನು ಮಾಡ್ತೀವಿ ಅಂದರೆ ಬರೀ ನಮ್ಮಷ್ಟಕ್ಕೆ ನೀವು ಸ್ವಾರ್ಥ ಅಂತಕ್ಕಂಥದ್ದು ಇದೆ, ಗೊತ್ತಾಯ್ತಾ? ಅದರ ಸಲುವಾಗಿ ನೀವು ಯಾವುದೇ ಒಂದು ಕೆಲಸ ಮಾಡಿ. ಭಾಳ ಇವತ್ತು ಓದ್ತಾ ಇದ್ರಿ, ಚೆನ್ನಾಗಿ ಓದಿ. ಸುಮ್ಮನೆ ಅರ್ಧಂಬರ್ಧ ಏನಪ್ಪ ಅಂದರೆ ನೀವು ಓದೋದು ಏನಪ್ಪ ಅಂದರೆ ಇಂಟ್ರೆಸ್ಟ್ ಇಲ್ಲ. ನನಗೆ ತಿಳಿದ ಮಟ್ಟಿಗೆ ನಾನು ವಿದ್ಯಾರ್ಥಿಯಾಗಿ ಬಂದಿದ್ದೀನಿ. ಯಾಕಂತಂದರೆ ನಿಮ್ಮ ತಂದೆ ತಾಯಿಯರು ಎಷ್ಟೊಂದು ಕಷ್ಟಪಟ್ಟು ಈ ಕಾಲೇಜಿಗೆ ಕಳಿಸ್ತಾ ಇದ್ವಿ. ಯಾವುದೇ ಕಾಲೇಜ್, ಸರ್ಕಾರ ಕಾಲೇಜ್ ಇರಲಿ ಅಥವಾ ಪ್ರೈವೇಟ್ ಕಾಲೇಜ್ ಇರಲಿ, ಅಂದರೆ ನೀನು ಮಾಡ್ತಕ್ಕಂಥದ್ದು ಏನಿದೆ, ನೀನು ಮಾಡ್ತಕ್ಕಂಥ ಕಾಯಕ ಏನಿದೆ, ನಿನ್ನ ಕಾಯಕ ಓದೋದಿದೆ ಅಥವಾ ಸಮಾಜದಲ್ಲಿ ಏನು ಮೌಢ್ಯಗಳು ಇರ್ತವೆ, ಏನೇನು ತಪ್ಪುಗಳಿದ್ದಾವೆ, ಅದನ್ನು ತಿದ್ದಲಕ್ಕೆ ನೀವು ಶಿಕ್ಷಣವನ್ನು ಕಲಿಬೇಕಾಗ್ತದೆ. ಅದಾದ ಬಿಟ್ಟು ಈಗ ನಾವು ಯಾವುದೋ ಒಂದು ಬೇರೆ ಕಡೆಗೆ ಹೋಗ್ತಾ ಇದ್ದೀವಿ. ಇವತ್ತು ತಾವು ನೋಡ್ತಾ ಇದ್ದೀರಿ ಎಷ್ಟು ಹಗರಣ. ಕಾಯಕ ಅಂದರೆ ಇದು ಒಂದು ಕಾಯಕ ಅಂತ ತಿಳಿದ್ರು, ಅದು ಕಾಯಕ ಅಲ್ಲ. ಮೋಸ ಮಾಡಿ, ತುಡುಗು ಮಾಡಿ ಅಥವಾ ಚೀಟಿಂಗ್ ಮಾಡಿ ಹಣ ಗಳಿಸೋದು ಇದಕ್ಕೆ ಕಾಯಕ ಅನ್ನೋದಲ್ಲ. ಕಾಯಕ ಅಂತಕ್ಕಂಥದ್ದು ಶ್ರದ್ಧೆಯಿಂದ ದುಡಿಬೇಕು, ಮನಸ್ಸಾಪೂರ್ವಕವಾಗಿ ದುಡಿಬೇಕು. ಅದಕ್ಕೆ ನಾವು ಕಾಯಕ ಅಂತಿದ್ವಿ. ಎಲ್ಲರಿಗೆ ವಿಶ್ವಗುರು ಬಸವಣ್ಣವರ ಜಯಂತಿಯ ಶುಭಾಶಯಗಳು ಹಾಗೂ ಅಕ್ಷಯ ತೃತೀಯ ಶುಭಾಶಯಗಳು, ಈದ್ ಮುಬಾರಕ್ ಆದ ಶುಭಾಶಯಗಳನ್ನು ಕೋರ್ತಾ ನಾನು ಒಂದೇ ಮಾತಾಡ್ತೀನಿ. ಜಾತಿ ಅನ್ನೋದು ಇನ್ನೂ ಹೋಗಿಲ್ಲ. ಜಾತಿ ನಾವು ಮಾಡ್ಕೊಳ್ಳೋ ಜಾತಿ. ನಾನು ಯಾವಾಗಲೂ ಭಾಷಣದಾಗ ಹೇಳ್ತಿರ್ತೀನಿ, ಜಾತಿ ನಾವು ಮಾಡ್ಕೊಂಡು ಇಡೀ ಪ್ರಪಂಚದ ಹುಡುಕಾಡೋದು ಒಂದೇ ಜಾತಿ, ಒಂದು ಗಂಡು ಒಂದು ಹೆಣ್ಣು. ಜಾತಿಯಿಂದ ಹೊರಗೆ ಬಂದ್ರಲ್ಲ, ವಿಶಾಲವಾದ ಮನಸ್ಸುಗಳಿದ್ದಾವೆ, ವಿಶಾಲವಾದ ಹೃದಯಗಳಿದ್ದಾವೆ, ವಿಶಾಲವಾದ ಒಂದು ಸಂಪತ್ತಿದೆ, ವಿಶಾಲವಾದ ಎಲ್ಲ ಒಂದು ಪ್ರಪಂಚದಲ್ಲಿರ್ತಕ್ಕಂಥದ್ದು ಆಗು ಹೋಗುಗಳು ವ್ಯಕ್ತಿಗಳಿದ್ದಾವೆ. ಶಿಕ್ಷಣ, ಸಂಘಟನೆ, ಹೋರಾಟ ಅದರಿಂದ ಬೆನ್ನತ್ರಿ, ಕಾಯಕದಿಂದ ಬೆನ್ನತ್ರಿ. ನಿಮ್ಮ ಕಾಯಕ ಮಾಡ್ತಾರಂದ್ರೆ ಕೈಲಾಸ 100% ಕಾಣ್ತೇವೆ. ನಾ ಇಷ್ಟು ದಿವಸ ಕಾಯಕ ಮಾಡ್ಕೊಂಬಂದ್ರೆ ಈಗ ನಾನು ಕೈಲಾಸ ನನಗೆ ಒಂದು ಕಾಯಕದಾಗ ಆರಾಮಿದ್ದೀನಿ, ಟೆನ್ಷನ್ ಇಲ್ಲ. ಬಸವಣ್ಣವರು ಅಷ್ಟೊಂದು ವಚನಗಳು ಹೇಳಿದ್ದಾರೆ. ಕಳಬೇಡ, ಕೊಳಬೇಡ, ವಿಷಯ ನೋಡಬೇಡ, ಅನ್ಯರ ಆಸೆ ಪಡಲ್ಗಳು ಅದು ಹೇಳಿದ್ದಾರೆ. ಕಳಬೇಡ, ಕೊಳಬೇಡ ಅಂದ್ರೆ ಏನು? ಅನ್ಯರೇ ಆಸೆ ಪಡೋದು ಅಂತ ಏನು? ಇವ ಯಾರ? ಇವ ನಮ್ಮವ, ಇವ ನಮ್ಮವ.
ಇವು ನಮ್ಮಂತ ಯಾಕೆ ಅನ್ಕೊಲಾಗ್ಯಾರ ನೀವು? ಇನ್ನು ಜಾತಿ ಪದ್ಧತಿ ಯಾಕೆ ಮಾಡ್ಲಿಕ್ಕತ್ತೀರಿ? ಎಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಆಸ್ತಿ ಅದ. ಸರ್ವ ಜನಾಂಗದ ಆಸ್ತಿ ಯಾರ್ದು ಆಸ್ತಿ ಅಲ್ಲೋ. ನಾ ಯಾಕೆ ಹೇಳ್ತಿದ್ರು ಅಂತಂದರೆ, ವಿದ್ಯಾರ್ಥಿಗಳೇ, ಈಗನೂ ಕಾಲ ಮಿಂಚಿಲ್ಲ. ಬಡಿದಾಡು ಒಳಗ ಜನರಲ್ಲಿ ಬಿಟ್ಟಿಗೆಸಿಂದಲ್ಲ, ನಾವು ನಡೆದಾಡೋ ವ್ಯಕ್ತಿಗಳ ಹತ್ರ ಹೋಗ್ಬೇಕಂತ. ಅಂದ್ರೆ ಚಲ್ತಿ ಇರ್ಬೇಕಂತ. ಬಡಿದಾಡೋದು ಬೇಡ, ನಮ್ಗೆ ಜಗಳ ಚೂಟಿ ಅವೆಲ್ಲ ಏನೂ ಬೇಡ. ಅಸ್ಪೃಶ್ಯತೆ ಇನ್ನೂ ಅದ, ಹೋಗಿಲ್ಲ. ಹೋಗ್ಬೇಕಾದ್ರೆ ನಾವೆಲ್ಲ ಯುವಕರು ಯುವತಿಯರು ಇಲ್ಲೆಲ್ಲ ಇರ್ತಕ್ಕಂಥ ಸಮಾಜದಲ್ಲಿ ಇರ್ತಕ್ಕಂಥ ಗಣ್ಯ ವ್ಯಕ್ತಿಗಳು, ಇರ್ತಕ್ಕಂಥ ರಾಜಕೀಯ ವ್ಯಕ್ತಿಗಳು, ಇರ್ತಕ್ಕಂಥ ಸ್ವಾಮೀಜಿಗಳು, ಇವರೆಲ್ಲರೂ ಒಂದಾಗಿ ಒಂದು ದೇಶವನ್ನು ಕಟ್ಟಿದ್ರೆ ಮಾತ್ರ ಉಜ್ವಲ ದೇಶ ಆಗುತ್ತೆ. ಮತ್ತು ಇಂದು ಕಲಬುರಗಿ ನಗರದಾದ್ಯಂತ ಈದ್ ಉಲ್ ಫಿತ್ರ್ ಹಬ್ಬದ ಸಡಗರ ಸಂಭ್ರಮ ಕಳೆಕಟ್ಟಿದೆ. ಈ ಹಿನ್ನೆಲೆಯಲ್ಲಿ ಇಂದು ಕಲಬುರಗಿ ನಗರದ ರೆಹಮತ್ ನಗರ್ ಈದ್ಗಾ ಮೈದಾನ ಸೇರಿದಂತೆ ಕಲಬುರಗಿ ನಗರದಾದ್ಯಂತ ಇರುವ ಕೆಲವು ಪ್ರಮುಖ ಈದ್ಗಾ ಮೈದಾನಗಳಲ್ಲಿ ಮುಸ್ಲಿಂ ಬಾಂಧವರು ಸಾಮೂಹಿಕವಾಗಿ ಪ್ರಾರ್ಥನೆ ಸಲ್ಲಿಸುವುದರ ಜೊತೆಗೆ ಒಬ್ಬರಿಗೊಬ್ಬರು ಆಲಿಂಗನ ಮಾಡುವ ಮೂಲಕ ಹಬ್ಬದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು. वाजिब जायद से तमीरात के पर्दाओं वास्ते अल्लाह तबारक व तआला के मोहतरम काबे शरीफ के साहब इमाम के ये नियत करेंगे और इमाम साहब अल्लाह अकबर कहेंगे तो अपने दोनों हाथों को उठाएंगे और नाफ पर जैसे हम बांधते हैं, भाई नाफ से मुराद मैं हनफियों में इसलिए नाफ कह रहा हूँ, जो हजरात जिस मसलक के हैं अपने अपने मसलक के हिसाब से रही है। सो रहे थे तो वो पीछे आया, हरजारी के कदमों पे गिर गया, कहा कि ये अगर वो सब है, ये अगर इस्लाम है, ये अगर तालीमात है, मैं यहूदी नहीं, मैं आज सबसे पहले मुसलमान होता हूँ। तो मेरे दोस्तों मसाइल के इख्तिलाफ के बावजूद मुसलमानों में इत्तेहाद था, इख्तिलाफ नहीं था और एक दूसरे के आबरू रेजी नहीं किया करते थे। तो आज इत्तेहाद की जरूरत है। हम मुसलमान ये समझते हैं कि हमारे अंदर इत्तेहाद की जरूरत नहीं है। आज बेशऊरी का ये आलम है, हम किन हालात से गुजर रहे हैं, कैसे दो धारी तलवार के दरमियान से यूं समझिए कि आज मुसलमान की हालत ऐसी है, सरहदे के बीच में सुप्यारी रखी हुई है, जिधर से भी कटे यही कटेगा। तो लिहाजा हम मुसलमानों में, हमारी सभों में, हमारी जमातों में, हमारे मसलकों में, हमारी तंजीमों में हर
हर जगह हमको इत्तेहाद से काम लेना चाहिए। बल्कि दुनिया का एक तबका इमाम शाफी रहमतुल्लाह अलैह को मानता था, उनके मसले पर अमल करता था। मगरिब की नमाज का वक्त कोफे में हुआ, जहाँ इमाम आज़म अबू हनीफा रहमतुल्लाह अलैह की मज़ार है, वहाँ मुत्तसिल मस्जिद में इमाम शाफी को इमामत के लिए कहा गया। तो इमाम शाफी रहमतुल्लाह अलैह तर्के रफ़ा यदैन कर दिए और फिर यानी अपने मसले को छोड़कर इमाम आज़म अबू हनीफा के मसले पर अमल किया और नमाज पढ़ाया। अस्सलाम वालेकुम रहमतुल्लाहि वबरकातहू। मैं अपनी तरफ से और ईदगाह कमेटी की तरफ से सारे ब्रदरान इस्लाम को, सारे भाइयों को, मेरे सबको मैं ईद मुबारक पेश करता हूँ अपनी तरफ से और ईदगाह कमेटी की तरफ से। और इस मौके पे मैं आप सभी लोगों से एक बात बोलता हूँ कि हम बहुत ही अमन के साथ रहें, सुकून के साथ रहें और नमाज से निकल जाने के बाद भी रास्ते में किसी किस्म का शोर शराबा, किसी किस्म की जो है ऐसी कोई बात ना हो जिससे कोई किसी बात में कुछ ये फ़र्क पड़ जाए। सारे भाइयों से मेरी गुजारिश करता हूँ कि आप लोगों जो भी जो है रमज़ान में जो है जो भी आप नमाज़ें रोज़े रहे हैं, नमाज़ें पढ़े हैं, जो भी जो तस्बीह पढ़े हैं, जो भी करें, अल्लाह उसको कबूल फरमाए और हम सबको अल्लाह इत्तेहाद के साथ रहने की तौफ़ीक़ अता फरमाए। अस्सलाम वालेकुम रहमतुल्लाहि वबरकातहू। अस्सलाम वालेकुम रहमतुल्लाहि वबरकातहू। आलम इस्लाम को ईद उल फितर की दिल की गहराइयों से मुबारकबाद देता हूँ और अल्लाह ताला से दुआ करता हूँ कि अल्लाह ताला हमारे नमाज़ों रोज़ों को कबूल फरमाए और हम शांति इत्तेहाद के साथ, पीस के साथ इत्तेहाद कायम रखें। अस्सलाम वालेकुम। ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆಲ್ ಸೆಟ್ ಟಾಪ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746 ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ, ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನೆಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. महालक्ष्मी ज्वेलर्स, गोल्ड हब, मेन रोड, गुलबर्गा.